ಒಂದು ವಿಶೇಷ ಗಮನಿಸಬೇಕಾದ್ದು, ಸ್ವಪ್ನದಲ್ಲಿ ನೀವೇನು ಘಟನೆಗಳನ್ನು, ಕೆಟ್ಟ ಕೆಲಸ ನಿಮ್ಮಿಂದ ಆಗಿದೆ, ಒಳ್ಳೆಯ ಕೆಲಸಗಳಾಗಿರ್ಬೋದು. ಒಳ್ಳೆಯ ಕೆಲಸ ಆದರೆ ಪುಣ್ಯ ಇಲ್ಲ, ಕೆಟ್ಟ ಕೆಲಸ ಆದರೆ ಪಾಪ ಇಲ್ಲ. ಏಕಾದಶಿ ದಿವಸ ಮಲ್ಕೊಳ್ತೀರಿ, ಒಳ್ಳೆ ಊಟ ಮಾಡಿದ ಸ್ವಪ್ನ ಬೇಡ, ಪಾಪ ಇಲ್ಲ, ಏಕಾದಶಿ ವ್ರತ ಕಿಟ್ಕೊಂಡು. ಸ್ವಪ್ನದಲ್ಲಿ ಮಾಡಿದ ನೋಡಿದ ಘಟನೆಗಳಿಂದ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಆದರೆ ನಿಮಗೆ ಸ್ವಪ್ನ ಕಾಣುವುದು ನಿಮ್ಮ ಪುಣ್ಯ ಪಾಪಗಳು. ನಿಮಗೆ ಕೆಟ್ಟ ಸ್ವಪ್ನ ಬಿತ್ತು, ನಿಮ್ಮ ಪೂರ್ವಜನ್ಮದ ಪಾಪ ಕಾರಣ. ನಿಮಗೆ ಒಳ್ಳೆ ಸ್ವಪ್ನ ಬಿತ್ತು, ಖುಷಿಯಾಗ್ತದೆ, ನಿಮ್ಮ ಪೂರ್ವಜನ್ಮದ ಪುಣ್ಯ ಕಾರಣ. ಅಲ್ಲಿಗೆ ನಮ್ಮ ಪೂರ್ವಜನ್ಮ ಅರ್ಜಿತವಾದ ಪುಣ್ಯ ಪಾಪಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಯಾವ ಘಟನೆಗಳು ನಮ್ಮ ನಿಜ ಜೀವನದಲ್ಲಿ ನಡೀಬೇಕಾಗಿತ್ತು ಸ್ವಪ್ನದಲ್ಲಿ ಮಾಡಿ ಭಗವಂತ ಮುಗಿಸ್ತಾರೆ. ನೀವು ಒಳ್ಳೆ ಪುಣ್ಯವಂತರಾದರೆ ಸ್ವಪ್ನದಲ್ಲಿ ಕೆಟ್ಟ ಕೆಟ್ಟ ಸ್ವಪ್ನ ಬೇಡಿಸಿ ನಿಮ್ಮ ನಿಜ ಜೀವನದಲ್ಲಿ ಯಾವ ದುರ್ಘಟನೆ ನಡೀಬೇಕಾಗಿತ್ತೋ ಅದನ್ನು ಸ್ವಪ್ನದಲ್ಲಿ ಒಂದು 5 ಮಿನಿಟ್ನಲ್ಲಿ ಆ ದುರ್ಘಟನೆಗಳನ್ನು ನಡೆಸಿ ತೋರಿಸಿ ಅಯ್ಯೋ ಅಂತ ಅಳ್ತೀರಿ, ನೀವು ತಕ್ಕ ಎಚ್ಚರ ಮಾಡಿಬಿಡ್ತಾರೆ, ಮುಗಿತೀವಿ. ನೀವು ಜೀವನದಲ್ಲಿ ಅದನ್ನು ವರ್ಷಗಟ್ಟಲೆ ಅನುಭವಿಸಬೇಕಾಗಿತ್ತು, ಸ್ವಪ್ನದಲ್ಲಿ 5 ನಿಮಿಷದಲ್ಲಿ ಮುಗಿಸ್ತಾರೆ. ಇದು ಭಗವದ್ಭಕ್ತರಿಗೆ ಭಗವಂತ ತೋರಿಸುವ ಸ್ವಪ್ನ. ನೀವು ನಾಸ್ತಿಕರಾಗಿದ್ದೀರಿ, ದೇವರ ಮೇಲೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲದ ಒಂದು ಗುಂಪು ಬೇರೆ, ದೇವರನ್ನು ಬೈಯುವ ಗುಂಪು ಇನ್ನೊಂದು ಬೇರೆ. ಅಂಥವರಿಗೆ ಒಳ್ಳೊಳ್ಳೆ ಸ್ವಪ್ನವನ್ನು ಬೆಳೆಸಿ ಖುಷಿಯಾಗಿ, ಕೆಟ್ಟವರಿಗೆ ಕೆಟ್ಟ ಸ್ವಪ್ನ ಬೆಳೆಸಬೇಕು, ಒಳ್ಳೆ ಸ್ವಪ್ನ ಹೇಗೆ ಬೆಳೆಸಿದ, ಕೆಟ್ಟವರಿಗೆ ನಿಜ ಜೀವನದಲ್ಲಿ ಆ ಪುಣ್ಯದ ಫಲ ಲಭಿಸಬೇಕಾಗಿತ್ತು. 5 ನಿಮಿಷದಲ್ಲಿ ಅವರ ಪುಣ್ಯವನ್ನು ಕರಗಿಸ್ಬಿಟ್ಟ ಪರಮಾತ್ಮ. ಆ ಘಟನೆ ಅವರ ನಿಜ ಜೀವನದಲ್ಲಿ ವರ್ಷಗಟ್ಟಲೆ ಖುಷಿಯಾದ ಘಟನೆಗಳು ನಡೀಬೇಕಾಗಿತ್ತು. ಅವನಿಗೆ ಯೋಗ್ಯತೆ ಇಲ್ಲದೇ ಇರೋದರಿಂದ 5 ನಿಮಿಷದಲ್ಲಿ ಅವನಿಗೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿಸಿ ಬಂಗಾರದ ಚೇರಿನಲ್ಲಿ ಮೆರವಣಿಗೆ ಮಾಡುವ ಸ್ವಪ್ನವನ್ನು ಬೆಳೆಸಿಬಿಟ್ಟು, ಅಲ್ಲಿಗೆ ಒಂದು ಅರ್ಥದಲ್ಲಿ ದುಸ್ವಪ್ನಗಳು ಬಿಟ್ಟರೆ ನೀವು ಪುಣ್ಯವಂತರು, ದೇವರ ಕೃಪೆಗೆ ಪಾತ್ರರಾಗಿದ್ದೀರಿ. ಒಳ್ಳೆ ಸ್ವಪ್ನಗಳು ಬಿತ್ತು ಅಂದರೆ ನಿಮ್ಮ ಪುಣ್ಯ ಖರ್ಚಾಯಿತು ಅಂತ, ನಿಜ ಜೀವನದಲ್ಲಿ ನಡೆಯೋದು ಅಷ್ಟಕ್ಕೆ ಮುಗಿಸ್ಬಿಟ್ಟ ಭಗವಂತ ಅಂತ. ಇದು ಭಗವಂತನ ಕರ್ತವ್ಯ ಶಕ್ತಿ. ನಿಮ್ಮ ಪುಣ್ಯ ಪಾಪಗಳ ಗಂಟನ್ನು ಬಿಚ್ಚಿ ಅದರಲ್ಲಿ ಸುಖ ಕೊಡುವ ಪುಣ್ಯ ಯಾವುದಿದೆ ಅಂತ ನೋಡಿ ಅದಕ್ಕೆ ತಕ್ಕುದಾದ ಪುಣ್ಯ ಪಾಪಗಳಿಗೆ ಅನುಗುಣವಾದ ಸ್ವಪ್ನಗಳನ್ನು ದೇವರು ಮಾಡಿ ತೋರಿಸ್ತಾರೆ. ಇದು ಪರಿವಾರದಲ್ಲಿ ಕೂತ ನಮ್ಮ ಪಾಠದ ಗುಂಪಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಪಶು ಪ್ರಾಣಿ ಮನುಷ್ಯ ಕೋಟಿ ಕೋಟಿ ಜೀವಜಂತುಗಳಿಗೆ ಒಂದು ದಿವಸದಲ್ಲಿ ಇಂಥ ಸ್ವಪ್ನವನ್ನು ಭಗವಂತ ಕಾಣಿಸ್ತಾನೆ. ಎಷ್ಟು ದೊಡ್ಡ ವೈಭವ ಅಲ್ವಾ? ನಮಗೆ ನಮ್ಮ ಮನೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಕೋಟಿ ಕೋಟಿ ಜೀವರಲ್ಲಿ ಅವರ ಪುಣ್ಯ ಪಾಪಗಳನ್ನು ಹುಡುಕಿ ಆ ರಾತ್ರಿ ಏನೇನು ಸ್ವಲ್ಪ ಮಾಡಬೇಕು ಅಂತ ಸಂಕಲ್ಪ ಮಾಡೋದಿದೆಯಲ್ಲ, ಆ ಜೀವಗಳಲ್ಲಿ ಕೂತು ಅದ್ಭುತವಾದ ಮಹಿಮೆ ಭಗವಂತ. ನೀವು ಜಗತ್ಸೃಷ್ಟಿಕರ್ತೃತ್ವ ಜಗತ್ತನ್ನು ನಾವು ನೋಡೇ ಇಲ್ಲ. ನಾವು ನೋಡಿದ್ದು ನಮ್ಮ ಊರು, ನಮ್ಮ ಮನೆ, ನಮ್ಮ ಪಕ್ಕದ ಮನೆ, ಒಂದು ರಾಯ ಮಠ, ಕೆಲವು ಸ್ವಾಮಿಗಳು ಅಷ್ಟೇ. ಇದು ಪರಮಾತ್ಮ ಸೃಷ್ಟಿಯಲ್ಲಿ ಒಂದು ಬಿಂದು ನಾವು ನೋಡಿದ್ದು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅದನ್ನು ನೋಡಿಲ್ಲ. ಆ ಅದ್ಭುತ ದೇವರ ಮಹಿಮೆಯನ್ನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಸ್ವಪ್ನ ಅಂತೂ ನಮಗೆಲ್ಲರಿಗೂ ಜೀವನದಲ್ಲಿ ಬಿದ್ದೇ ಬಿದ್ದೇವೆ. ಇಂಥ ಅದ್ಭುತವಾದ ಕೈವಾಡ ಭಗವಂತನದ್ದು ಸ್ವಪ್ನ ಪ್ರಪಂಚದಲ್ಲಿ ಇದೆ. ಇದನ್ನು ಯೋಚನೆ ಮಾಡಿದಾಗ ಭಗವಂತನ ಮೇಲೆ ಗೌರವ ನಮಗೆ ಬೆಳೆಯುತ್ತದೆ. ಆ ಮೂಲಕ ಭಕ್ತಿಗೆ ಸಹಕಾರಿಯಾದ ಪಾದದ ಆರಂಭದಲ್ಲಿ ವೇದವ್ಯಾಸರು ಸ್ವಪ್ನಾಧಿಕರಣ ಸಂಧ್ಯಾಧಿಕರಣವನ್ನು ಹೇಳಿದ್ದಾರೆ. ಇದಕ್ಕೆ ಸಂಧಿ ಅಧಿಕರಣ, ಸಂಧ್ಯ ಅಧಿಕರಣ. ಸಂಧಿ ಅಂದರೆ ನೋಡಿ, ಎಚ್ಚರ ಇಲ್ಲಿ ನಾವು ಇಲ್ಲಿ ಇರ್ತೀವಿ ಎಚ್ಚರ, ಮತ್ತು ಮಲಗುವಾಗ ಹೃದಯದಲ್ಲಿ, ಇವೆರಡರ ಮಧ್ಯದ ಜಂಕ್ಷನ್ ಕಂಠ ಪ್ರದೇಶ. ಸಂಧ್ಯ ಅಂದರೆ ಸಂಧಿಯಲ್ಲಿ 2 ಘಟನೆಗಳ ಎಚ್ಚರ ನಿದ್ರ ಇವೆರಡರ ಸಂಧಿಯಲ್ಲಿ ತೋರುವ ಆಗುವ ಘಟನೆಗಳು ಸಂಧ್ಯ.
ಸಂಧಿಯಲ್ಲಿ ತೋರುವ ಘಟನೆ. ಎಚ್ಚರ, ಸ್ವಪ್ನ, ನಿದ್ದೆ. ನಿದ್ದೆ, ಸ್ವಪ್ನ, ಎಚ್ಚರ. ಇದು ರೂಟ್. ನಾನು ದಿನಕ್ಕೆ ಹೋಗುವ ರೂಟ್. 3 ಸ್ಥಿತಿಯಲ್ಲಿ ಇದು ಸಂಧ್ಯಾ. ಅಲ್ಲಿ ಸಂಧಿ, ಇದು ಅಲ್ಲಿ ನಡೆಯುವ ಘಟನೆ ಸಂಧ್ಯಾ. ಆ ಸಂಧ್ಯವನ್ನು ನಿರೂಪಿಸುವ ಅಧಿಕರಣ ಸಂಧ್ಯಾಧಿಕರಣ. ಸಂಧಿ ಅಧಿಕರಣ ಅಂದರೆ ದೊಡ್ಡ ತಪ್ಪಲ್ಲ, ಅದಕ್ಕಿಂತ ಒಳ್ಳೆಯ ಹೆಸರು ಸಂಧ್ಯಾಧಿಕರಣ. ಆಯಿತಾ? ಇಲ್ಲಿ ಅವಷ್ಟು ಸುಮಾರು 7 ಸೂತ್ರಗಳಿವೆ. ಅವಷ್ಟು ಸೂತ್ರಗಳು ಸ್ವಪ್ನದಲ್ಲಿ ಪರಮಾತ್ಮ ಸೃಷ್ಟಿ ಮಾಡುವ ಮಹತ್ವವನ್ನು, ಮಹಿಮೆಯನ್ನು ಈ ಸೂತ್ರವನ್ನು ತಿಳಿಸ್ತದೆ. ಪರವ್ಯಾಖ್ಯಾನದ ಪ್ರಕಾರ ಸ್ವಪ್ನ ಸತ್ಯ ಅನ್ನೋದು 2 ಸೂತ್ರಗಳಲ್ಲಿ ಪೂರ್ವಪಕ್ಷ. ರಾಮಾನುಜರು, ಶಂಕರಾಚಾರ್ಯ 2 ಸೂತ್ರಗಳಲ್ಲಿ ಸ್ವಪ್ನ ಸತ್ಯ. ಆಮೇಲೆ ಅಧಿಕರಣದಲ್ಲಿ ಅಲ್ಲ, ಸುಳ್ಳು ಸಿದ್ಧ. ನಮ್ಮದು ಸುಳ್ಳು ಅಂತ ಪೂರ್ವಪಕ್ಷ, ಸತ್ಯ ಅಂತ ಸಿದ್ಧಾಂತ. ಅವರಿಬ್ಬರದು ಸತ್ಯ ಅಂತ ಪೂರ್ವಪಕ್ಷ, ಸುಳ್ಳು ಅಂತ ಸಿದ್ಧಾಂತ. ಅದಕ್ಕೆ ಎಷ್ಟು ವ್ಯತ್ಯಾಸ ಅಂತ ನೋಡಿ. ಇದು ಆಚಾರ್ಯರ ಭಾಷ್ಯದ ಮಹತ್ವ. ಭಕ್ತಿಗೋಸ್ಕರ ಸ್ವಪ್ನ ಕರ್ತೃತ್ವವನ್ನು ಈ ಅಧಿಕರಣದಲ್ಲಿ 7 ಸೂತ್ರಗಳಲ್ಲಿ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಈ ಸುಧಾದಲ್ಲಿ ಮಂಗಳಾಚರಣೆ ಮಾಡಿದ್ದಾರೆ ಟೀಕಾಕೃಪಾದರು. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭೇಜೆ ವಲ್ಲಭಂ ಶ್ರಿಯಃ. ಕುಪಿತ ಅಹಿ ಫಣ ಛಾಯಾ. ವೈರಾಗ್ಯ ಪಾದ ಇದರ ಹಿಂದಿನ ಮೊದಲನೇ ಪಾದ. ಅದರ ಸಾರವನ್ನು ಟೀಕಾಕೃತ್ಪಾದರು ಒಂದು ದೃಷ್ಟಾಂತದೊಂದಿಗೆ ನಿರೂಪಣೆ ಮಾಡ್ತಾರೆ. ಕುಪಿತ ಅಂದರೆ ಸಿಟ್ಟುಗೊಂಡ, ಅಹಿ ಹಾವು ಸರ್ಪ, ಅದರ ಫಣ ಹೆಡೆ, ಅದರ ಛಾಯಾ ನೆರಳು. ಕುಪಿತ ಅಹಿ ಫಣ ಛಾಯಾ ಸಮೀಕೃತ್ಯ. ಆ ಸಿಟ್ಟುಗೊಂಡ ಹಾವಿನ ನೆರಳಿಗೆ ಸಮಾನವಾಗಿ ಕಂಡು. ಯಾವುದನ್ನು? ಅಪರಂ ಸುಖಂ. ಇಲ್ಲೇನು ಸುಖ ಪಡ್ತೀವೋ ಇದು ಅಪರ ಸುಖ. ಪರ ಸುಖ ಯಾವುದು? ಮೋಕ್ಷ. ಈ ಅಪರ ಸುಖ ಕುಪಿತ ಅಹಿ ಫಣ ಛಾಯಾದಂತೆ. ಅಂದರೆ ಕೋಪಗೊಂಡ ಸರ್ಪದ ಹಾವಿನ ನೆರಳಿನಲ್ಲಿ ಸಿಗುವ ಸುಖ ಹೇಗೋ ಅದರಂತೆ ಸಾಂಸಾರಿಕ ಸುಖ. ಟೀಕಾಚಾರ್ಯ ಹೇಳ್ತಾರೆ, ನಾವು ಕೇಳಬೇಕು. ಆರಂಭದಲ್ಲಿ ಕೇಳಿದ್ರೆ ಸುಳ್ಳು ಸುಳ್ಳು, ಇದೇ ಸುಖ ಪರಮ ಸುಖ ಅಂತ. ಯಾಕೆಂದರೆ ಇದಕ್ಕಿಂತ ದೊಡ್ಡ ಸುಖದ ಅನುಭವನೇ ಇಲ್ಲ. ಟೀಕಾಚಾರ್ಯರು ಇದನ್ನು ಬಿಟ್ಟು ಆ ಸುಖಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ನಿಮಗೆ ಸರಿಯಾದ ಅಡಿಗೆಯನ್ನು, ದೇವರ ಸೇವೆ ಇದನ್ನೆಲ್ಲ ಯೋಚನೆ ಮಾಡುವಂತೆ ಇಲ್ಲ. ಒಂದು ದಿವಸ ಆದರೂ ಸುಪ್ರಾಸವಾದ ಭೋಜನ ಉಂಡಿದಾರೋ ಇಲ್ಲ ಗೊತ್ತಿಲ್ಲ. ಆದರೆ ಅವರು ಮಾಡಿದ ಕೆಲಸ ನೋಡ್ರಿ, ಟೀಕಾಕೃಪಾದರು ಅದ್ಭುತವಾದ ಕೆಲಸ. ಆಚಾರ್ಯ ಅಷ್ಟೂ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು, ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಸುಧಾದಂಥ ಗ್ರಂಥ ನಿರ್ಮಾಣ ಮಾಡಿದ್ದಾರೆ. ಇಷ್ಟು ಬುದ್ಧಿಗೆ ಸಂಬಂಧಪಟ್ಟ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ದೇಹ ಬೆಳೆಸುವ ಒಂದೇ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಯಾವ ನಾಳಾದು ವಾಸ ಅವರು ಎರಗುಳದಲ್ಲಿ ಈ ಧಾನ್ಯಗಳ ಜಳ್ಳು ಏನಿದೆ ಅದನ್ನು ತಿಂದು ಅವರು ಈ ಗ್ರಂಥಗಳನ್ನು ಬರೆದರು. ಅವರು ಬಾಯಲ್ಲಿ ಹೇಳಿದ್ದಲ್ಲ, ಇದು ತಮ್ಮ ಅನುಭವವನ್ನು ಹೇಳ್ತಾರೆ. ಈ ಸಾಂಸಾರಿಕ ಸುಖ ಏನಿದೆಯೋ ಅದು ಸಿಟ್ಟುಗೊಂಡ ಸರ್ಪದ ಹೆಡೆಯ ನೆರಳು. ಇದಕ್ಕೆ ಸಮೀಕೃತ್ಯ ಅವರು ಇದನ್ನು ಕಡೆಗಣಿಸಿ ಅದ್ಭುತ ಕೆಲಸ ಮಾಡಿದ್ದಾರೆ. ಭಗವಂತ
ಎಷ್ಟು ಪ್ರೀತಿಯಿಂದ ಕರೆಸ್ಕೊಂಡು ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ನಾವು ನಮ್ಗೆ ಗೊತ್ತಿಲ್ಲ. ಹೀಗೆ ಕುಪಿತ ಅಹಿ ಹಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ, ಈ ಸಾಂಸಾರಿಕ ಸುಖವನ್ನು ಈ ರೀತಿಯಾಗಿ ಎಣಿಸಬೇಕು. ಅಂದರೆ ಅದರ ಔಚಿತ್ಯ ಏನು ಅಂತ ವಿದ್ಯಾಮಂತ್ರಿ ಹೇಳ್ತಾ ಇದ್ದಾರೆ. ಒಂದು ಕಪ್ಪೆ ಉಡುಪಿಯ ಬಿಸಿಲಲ್ಲಿ ಮೈಯೆಲ್ಲ ನೊಂದು ಎಲ್ಲಿ ನೆರಳು ಸಿಗುತ್ತೆ ಅಂತ ಹಾರ್ಕೊಂಡು ಬಂತು. ಅದಕ್ಕೆ ನೆರಳು ಕಾಣಿಸ್ತು, ಕೊಡ್ತು, ಕೂತು ಹಿಂಗೆ ನೋಡುತ್ತೆ. ಅದು ಸರ್ಪದ ಕೆಡೆ ನೋಡಿ. ಬಿಸಿಲಿನ ಬೇಗೆಗೆ ನೆರಳು ಅಂತ ಅರಸಿದು ಕಪ್ಪೆ ಯಾವುದನ್ನು? ಸರ್ಪದ ಎಡೆಯ ನೆರಳು. ಎಷ್ಟೊತ್ತಿರ್ಬೋದು? ಅದು ಕಾಯ್ತಾ ಇದೆ, ಹೊಟ್ಟೆ ಹಸಿದಿದೆ, ಅದು ಬಳಕ್ಕಾಗ್ತಿದೆ. ಇದಕ್ಕೆ ಸಮಾನ ಅಂತ ಯೋಚನೆ ಮಾಡ್ತೀವಿ ಸಾಂಸಾರಿಕ ಸುಖ. ಇಲ್ಲಿ ಬಿಸಿಲಿನ ಬೇಗೆಯಿಂದ ನೊಂದ ಕಪ್ಪಿಗೆ ಒಂದು ನೆರಳು ಸಿಕ್ತು, ಹಬ್ಬ ಅಂತ. ಹಬ್ಬ ನೀವು ನೋಡಿದ ಕೂಡ ಯಾಕಪ್ಪ ಇಲ್ಲಿ ಬಂದೆ ಯಾಕೆ ಅನ್ನೋಷ್ಟೊತ್ತಿಗೆ ಅದು ತಿಂದ. ಇದು ಸಾಂಸಾರಿಕ ಸುಖ. ಅನೇಕ ದುಃಖ ಹಿಂದೆ ಇದೆ, ಮುಂದೆ ಇದೆ, ಅದರ ಮಧ್ಯದಲ್ಲಿ ಒಂದು ಕ್ಷಣಿಕವಾದ ಕಪ್ಪೆಗೆ ಸಿಕ್ಕ ಸುಖ ಅಂತ ಯೋಚನೆ ಮಾಡ್ರಿ ಅಂತ ಅನುಭವದ ಮಾಡಿ ಟೀಕಾಕೃತ್ಪಾದರು ಹೇಳಿದ್ದಾರೆ. ಇದನ್ನು ಎಣಿಸಿ ಧೀರಾಹ ಜ್ಞಾನಿಗಳು ಯತ್ಪದ ಯಾವ ಭಗವಂತನ ಪಾದಾರವಿಂದವನ್ನು ಅಥವಾ ಸ್ವರೂಪವನ್ನು ಭಜಂತೆ, ಈ ಲೌಕಿಕ ಪ್ರಪಂಚದ ಸುಖಕ್ಕೆ ತೊರೆಯದೆ ಭಗವಂತನ ಸ್ವರೂಪವನ್ನು ಯಾವ ಜ್ಞಾನಿಗಳು ಭಜನೆ ಮಾಡ್ತಾರೋ, ಸೇವೆ ಮಾಡ್ತಾರೋ ಅಂತಹ ಶ್ರೀಹವಲ್ಲಭಂ ಲಕ್ಷ್ಮೀದೇವಿಯ ಪತಿಯಾದ ಭಗವಂತನನ್ನು, ನಾರಾಯಣನನ್ನು ಭಜೆ, ನಾನು ಭಜಿಸುತ್ತೇನೆ, ಮೆಚ್ಚಿಸುತ್ತೇನೆ. ಇದು ಟೀಕಾಪಾದಗಳು. ಹಿಂದಿನ ವೈರಾಗ್ಯಪಾದದ ಅನಂತರ ಈ ಅಧಿಕರಣಕ್ಕೆ ಹಿಂದಿನ ವಿಷಯವನ್ನು ಸ್ಮರಿಸಿ ಭಕ್ತಿಪಾದಕ್ಕೆ ಆರಂಭಕ್ಕೆ ಆಡಿದ ಮಂಗಳಪದ್ಯ. ಸಾಧನ ವಿಚಾರೋಯಂ ಅಧ್ಯಾಯಃ. ಸಾಧನ ವಿಚಾರ ತೃತೀಯಾಧ್ಯಾಯ ಸಾಧನಾಧ್ಯಾಯ. ಪ್ರಥಮಾಧ್ಯಾಯ ಸಮನ್ವಯಾಧ್ಯಾಯ, ಎರಡನೇ ಅಧ್ಯಾಯ ಅವಿರೋಧಾಧ್ಯಾಯ, ಮೂರನೇ ಅಧ್ಯಾಯ ಸಾಧನ ಅಧ್ಯಾಯ. ಸಾಧನ ವಿಚಾರ ಪರಃ ಅಯಂ ಅಧ್ಯಾಯ. ಮೋಕ್ಷ ಸಿಗಬೇಕಾದರೆ, ಭಗವಂತನ ಅನುಗ್ರಹ ಬರಬೇಕಾದರೆ ಏನು ಸಾಧನೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸುವ ಅಧ್ಯಾಯ ಇದು. ಅದರಲ್ಲಿ ಮೊದಲನೇ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ವೈರಾಗ್ಯಾಯ ಗತ್ಯಾದಿ ನಿರೂಪಣ ಪ್ರಥಮ ಪಾದೇ ಇತಿ ಅಧ್ಯಾಯಪಾದ ಪ್ರತಿಪಾದ್ಯಂ ಭಾಷ್ಯೇ ಏವ ಸ್ಫುಟಂ. ಪ್ರಥಮ ಪಾದಕ್ಕೆ, ಸಾಧನಾಧ್ಯಾಯದ ಪ್ರಥಮ ಪಾದಕ್ಕೆ ವೈರಾಗ್ಯಪಾದ. ಈ ವೈರಾಗ್ಯಪಾದದಲ್ಲಿ ವೈರಾಗ್ಯವನ್ನು ಹೇಳೋದು ಬರಲ್ಲ, ಅದು ನಮ್ಮ ಮನಸ್ಸಿನ ಭಾವನೆ. ಭಕ್ತಿನೂ ಒಳಗಡೆ ಇರೋ ಭಾಗ, ವೈರಾಗ್ಯನೂ ನಮ್ಮ ಮನಸ್ಸಿನಲ್ಲಿರೋ ಭಾಗ. ನಿಮಗೆ ವೈರಾಗ್ಯ ಬರಬೇಕಾದರೆ ಏನು ಮಾಡಬೇಕೋ ಅದನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಗತ್ಯಾದಿ ನಿರೂಪಣ. ನಮ್ಮ ಮನುಷ್ಯ ಜೀವನ ಇವತ್ತು, ಮುಂದಿನ ಜೀವನ ಬೇರೆ ಇದೆ, ಹಿಂದಿನ ಜೀವನ ಬೇರೆ ಇದೆ. ಸೊ ಸೃಷ್ಟಿಯ ಆರಂಭದಿಂದ ಇದು 28ನೆಯ ಕಲಿಯುಗ. ನಾವು ಇದುವರೆಗೆ ಚತುರ್ಯುಗಗಳನ್ನು 27 ಬಾರಿ ಕಳೆದಿದ್ದೇವೆ. ಅಷ್ಟು ಯುಗಗಳಲ್ಲಿ ಹುಟ್ಟಿ ಸತ್ತು, ಹುಟ್ಟಿ ಸತ್ತು, ಹುಟ್ಟಿ ಸತ್ತು, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಮತ್ತೆ ಇಲ್ಲಿಗೆ. ಗತ್ಯಾದಿ ನಿರೂಪಣ, ಗತಿ ಆಗತಿ. ಇದನ್ನು ಎಷ್ಟು ಸತಿ ಮಾಡಿದೆಯೋ ನಮ್ಗೆ ಗೊತ್ತಿಲ್ಲ. ಎಷ್ಟು ಮಾಡಿದರೂ ಹೊಸ ದೇಹ ಬಂದ ಕೂಡ ಅದನ್ನು ಮಾಡ್ತಾ ಹೋಗ್ತಾರೆ. ಅದನ್ನು ನಿರೂಪಣೆ ಮಾಡಿದ್ದಾರೆ ಪ್ರಥಮ ಪಾದದಲ್ಲಿ. ನಿಮಗೆ ಅದರ ಬಗ್ಗೆ ಒಂದು ಜುಗುಪ್ಸೆ ಹುಟ್ಟಲಿ. ನಿಮಗೆ ಮೇಲಕ್ಕೆ ಹೋಗುವಾಗ ಇಷ್ಟು ದುಃಖ, ಕೆಳಗೆ ಬರುವಾಗ ಇಷ್ಟು ದುಃಖ ಅಂತ ಗತ್ಯಾದಿ ನಿರೂಪಣ ಪ್ರಥಮ ಪಾದೇ ಕೃತ. ಇದನ್ನು ಭಾಷ್ಯದಲ್ಲಿ ಹೇಳಿರೋದ್ರಿಂದ ಆಚಾರ್ಯರು ಇಲ್ಲಿ ಮತ್ತೆ ನಿರೂಪಣೆ ಮಾಡಲಿಲ್ಲ ಈ ಸಂಗತಿಯ. ಸಂಗತಿಂತು ಲಾಘವಾಯ. ಯಾಕೆ ಏನಾದರೂ ಸಮಸ್ಯೆ
ಸಮಸ್ಯೆ ಇದೆಯಾ? ಸಂಧ್ಯಾಧಿಕರಣ ಅಂತ ಆರಂಭಿಸ್ಬೇಕು. ಸಂಧ್ಯಾಧಿಕರಣ ಪ್ರಾರಂಭ 3ನೇ ಅಧ್ಯಾಯ. ಅದು ಆದರೆ ನೀವು ಹೇಳ್ತಿರೋದು ವೈರಾಗ್ಯಪಾದ. ವೈರಾಗ್ಯಪಾದ ಸಂಗತಿ ವೈರಾಗ್ಯಪಾದ ಭಕ್ತಿಪಾದ. ಭಕ್ತಿಪಾದ 2ನೇ ಪಾದ. ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಲೇ ಹೇಳ್ತಾ ಇದ್ದಾರೆ. ಸಂಘತಿಂತು ಲಾಘವಾಯ ಏಕೀಕೃತ್ಯ ಉಪರಿ ವಕ್ಷ್ಯಾಮಃ ಇತ್ಯಾಶಯವಾನ್ ತೃತೀಯ ಆದ್ಯ ಪಾದಾಧಿಕರಣ ಪೂರ್ವಪಕ್ಷ ಸಿದ್ಧಾಂತ ಯುಕ್ತಿ ಸಂಗ್ರಹೇಣ ಆಹ ಸ್ವಾಭಾವಿಕೇತಿ. ಈ ಅಧಿಕರಣಕ್ಕೆ ಸಂಗತಿಯನ್ನು ನಾನು ಮೊದಲ ಅಧ್ಯಯನ ಸ್ಟಾರ್ಟ್ ಮಾಡಿ ಒಳ್ಳೆದಾಯ್ತು ನಮ್ಗೆ. ಮೊದಲಾಗಿ ಇವಾಗ ಏನು ಸ್ಟಾರ್ಟ್ ಮಾಡಿದ್ರೆ ಇವಾಗ ಹೇಗೆ ಮಾಡ್ತೀವಿ? ಒಂದು ಪಾದ ಹಿಂದೆ ಭಕ್ತಿಪಾದ ಭಕ್ತಿಪಾದ Start from third again. ಈಗ ಮೊದಲ ಫುಲ್ ನೀವೇ ಮಾಡಿ ಒಂದು ಪಾದ ಹಿಂದೆ ಆಗಿದ್ದನ್ನು ಮತ್ತೆ ಯಾಕೆ ಮಾಡಿ ಎರಡನ್ನು ಮಾಡ ಸಂಧ್ಯಾಧಿಕರಣನೇ ಮಾಡ ಯಾಕೆ ಕೇಳಿ ಅಲ್ಲ ಬೇಡ ಭಕ್ತಿಪಾದನೆ ಮಾಡೋಣ. ಅದು ಮೊದಲು ನಮ್ಗೆ ಗೊತ್ತಿರಲಿಲ್ಲ ರಾತ್ರಿ. ನಾನು ಇಲ್ಲದ್ರೆ ರೆಡಿಯಾಗಿ ಬಿಕ್ಕೆ ತಂದುಬಿಡ್ತಿದ್ದೆ. ನನಗೆ ಏನು ಪಾಠ ಅಂತ ಗೊತ್ತಿಲ್ಲ, ಅದಕ್ಕೆ ಟ್ಯಾಗ್ ತಗೊಂಡೆ. ಆರಂಭದ ವಾಕ್ಯ ಹೇಳಿ. ಶ್ರೀವರಂ ಗುರುವಂದಮ್ಮ ಭಕ್ತಿ ಅಸ್ಮಿನ್ ಪಾದೇ ಉಚ್ಯತೆ. ಅಸ್ಮಿನ್ ಪಾದೆ ಈ ಪಾದದಲ್ಲಿ ಭಕ್ತಿ ಉಚ್ಯತೆ. ಭಕ್ತ್ಯರ್ಥಂ ಹಿ ಭಗವನ್ಮಹಿಮಾ ಉಕ್ತಿ ಇತಿ ಪಾದ ಪ್ರತಿಪಾದ್ಯಂ ಭಾಷ್ಯೇ ಏವ. ಅದೇ ತಾನೇ ಸ್ಫುಟಂ ಸಂಗತಿಂತು ಉತ್ತರತ್ರ ವಕ್ಷ್ಯಾಮಃ
इति आशयवान् एतत्पादाधिकरणेषु पूर्वपक्ष सिद्धान्त युक्तिः संग्रहेण आह पश्चादिति. ಈ ಸಂಧ್ಯಾಧಿಕರಣದಲ್ಲಿ ಅಂದರೆ ದ್ವಿತೀಯ ಭಾಗದಲ್ಲಿ ಎಷ್ಟು ಅಧಿಕರಣ ಇದೆಯೋ ಅವಷ್ಟು ಅಧಿಕರಣದ ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿ ಇದನ್ನು ಆಚಾರ್ಯರು ಶ್ಲೋಕ ರೂಪದಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅದು ಯಾವ ಅಧಿಕರಣಕ್ಕೆ ಯಾವ ಯುಕ್ತಿ ಅಂದರೆ ಅದೇ ಈ ವರ್ಷದ ಪಾಠ ಆಗ್ತದೆ. ಅದರಿಂದ ನಾನು ಓದ್ಕೋತೇನೆ, ಅದನ್ನು ರಾಯರ ಟಿಪ್ಪಣಿ ನೋಡಿ ಯಾವ ಅಧಿಕರಣಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಹೇಳ್ತಾರೆ. ನಿಮಗೆ ಇನ್ನೂ ಡೀಟೇಲ್ ಬೇಕಾದರೆ ಇದನ್ನು ಬೃಹತ್ ದೀಪಿಕಾದರೆ ಅದನ್ನು ಹೊಂದಿಸಿ ತೋರಿಸಿದ್ದಾರೆ. ಅದು ನಮಗೆ ಮುಂದೆ ಬರುತ್ತೆ, ಗೊತ್ತಾಗುತ್ತೆ. ಅದರ ಸಂಗ್ರಹ ಮಾಡಿ ಕೊಟ್ಟಿದೆ. ಪಶ್ಚಾದೃಷ್ಟ್ಯ ವಿಜ್ಞಾನ ದುಃಖ ಪೃಥಗ್ಭವಾಃ ಸ್ಥಾನಭೇದೋ ವಿರುದ್ಧತ್ವಂ ನ್ಯಾಯಸಾಮ್ಯಂ ಸ್ವತೋ ಭವಃ ಗುಣಸಾಮ್ಯಮಯೋಗಶ್ಚ ತರ್ಕಬಾಧೋ ವಿಲೋಮತಾ ನಾನಾಭಾವಃ ಪ್ರಲೋಭಶ್ಚ ಯುಕ್ತಯಃ ಪೂರ್ವಪಕ್ಷಗಾಃ. ಇಲ್ಲಿವರೆಗೆ ಹೇಳಿದ್ದು ಪೂರ್ವಪಕ್ಷಕ್ಕೆ ಯುಕ್ತಿಗಳನ್ನು, ಇನ್ನು ಮುಂದೆ ಸಿದ್ಧಾಂತ ಯುಕ್ತಿಗಳನ್ನು ಹೇಳ್ತಾರೆ. ಅಶಕ್ಯ ಕರ್ತೃತಾ ಶಕ್ತಿ ಸತೋ ಬೋಧ ತಥೈವ ಚ ಅಮಾನ ಕೃತಿ ಸನ್ಮಾನ ವ್ಯವಸ್ಥಾತ್ಯಲ್ಪತಾ ಭವಾಃ ವಿಶೇಷ ದೃಷ್ಟಿವಾಕ್ಯೇ ಚ ತ್ವಂ ಶಕ್ತಿಸ್ತು ನಿದರ್ಶನಂ ಅಲೌಕಿಕತ್ವಮಾಧಿಕ್ಯಂ ಸ್ವಾತಂತ್ರ್ಯಂ ನಿರ್ಣಯ ಪ್ರಮಾಹ. ಇವಿಷ್ಟು ಸಿದ್ಧಾಂತ ಯುಕ್ತಿಗಳು. ಮೊದಲನೇ ಅಧಿಕರಣದ ಸಂಧ್ಯಾಧಿಕರಣದ ಸಿದ್ಧಾಂತ ಯುಕ್ತಿ ಯಾವುದು ಹೇಳಿ? ಅಲ್ಲ, ಪೂರ್ವಪಕ್ಷಗಾಹ ಆದಮೇಲೆ ಏನು ಹೇಳಿದ್ದಾರೆ? ಅಶಕ್ಯ ಕರ್ತೃತಾ ಶಕ್ತಿ. ಇದು ಸಿದ್ಧಾಂತ ಯುಕ್ತಿ. ಅಶಕ್ಯವಾದ್ದನ್ನು ಮಾಡುವ ಶಕ್ತಿ ಪರಮಾತ್ಮನಿಗೆ. ಇದು ಮೊದಲನೇ ಅಧಿಕರಣದ ಯುಕ್ತಿ. ಯಾವುದಾದ್ರು ಅಶಕ್ಯವಾದದ್ದು? ಸ್ವಪ್ನ. ಹೇಗೆ ಅಶಕ್ಯ ಅಂದರೆ ಆ ಸ್ವಪ್ನವನ್ನು ಹೇಗೆ ನಿರ್ಮಾಣ ಮಾಡ್ತಾನೆ ದೇವರು? ಪ್ರಪಂಚ ನಿರ್ಮಾಣ ಮಾಡಲಿಕ್ಕೆ ಅವನಿಗೆ ಟೂಲ್ ಯಾವುದು? ಪ್ರಕೃತಿ. ಸ್ವಪ್ನದ ದೃಶ್ಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಟೂಲ್ ಯಾವುದು? ಸಂಸ್ಕಾರ. ನಮ್ಮ ಮನಸ್ಸಿನಲ್ಲಿ ಅನಾದಿ ಕಾಲದಿಂದ ಸಂಸ್ಕಾರ ತೊಪ್ಪೆ ಬಿದ್ದಿದೆ. ಒಂದನ್ನು ಆರಿಸಿ ತೆಗೆದು ಅದಕ್ಕೆ ಅನುಗುಣವಾಗಿ ಪಿಕ್ಚರ್ ಬರೀತಾರೆ ದೇವರು. ಇದು ಅದೃಷ್ಟ ಕರ್ತೃತ ಶಕ್ತಿ. ಇದು ಯಾರೂ ಇಲ್ಲ. ಅದನ್ನು ಬೇರೆ ಕಡೆ ಕಾಣದ ಕರ್ತೃತ್ವ ಶಕ್ತಿ ಪರಮಾತ್ಮನಿಗೆ ಇದೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಅನಾದಿ ಕಾಲದಿಂದ ಬಂದಿರುವ ಸಂಸ್ಕಾರಗಳನ್ನು ಉಪಾದಾನವನ್ನಾಗಿಟ್ಟುಕೊಂಡು ಸ್ವಪ್ನ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇದು ಸಿದ್ಧಾಂತ. ಪೂರ್ವಪಕ್ಷಗಾಃ ಪೂರ್ವಪಕ್ಷ ಸಂಬಂಧಿನ್ಯಃ. ಪೂರ್ವಪಕ್ಷ ಅಂದರೆ ಪೂರ್ವಪಕ್ಷಕ್ಕೆ ಸಂಬಂಧಿಸಿದ ಯುಕ್ತಿಗಳು. ನಿರ್ಣಯ ಪ್ರಮಾಹ. ಕೊನೇ ಶಬ್ದ ನಿರ್ಣಯ ಪ್ರಮಾಹ. ಅದಕ್ಕರ್ಥ ಸಿದ್ಧಾಂತ ನಿರ್ಣಯಾರ್ಥಾನಿ ಪ್ರಮಾಣಾನಿ. ಪ್ರಮಾಣ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ. ಆದರೆ ಇಲ್ಲಿ ಅರ್ಥ ಜ್ಞಾನಕ್ಕೆ ಕಾರಣವಾದ ಪ್ರಮಾಣ. ಸಿದ್ಧಾಂತಕ್ಕೆ ನಿರ್ಣಯ ಅಂದರೆ ಸಿದ್ಧಾಂತ. ಸಿದ್ಧಾಂತವನ್ನು ನಿರ್ಣಯ ಮಾಡಲಿಕ್ಕೆ ಬೇಕಾದ ಪ್ರಮಾಣಗಳು ಇಷ್ಟು. ಓಂ
ಸಂಧೆ ಸೃಷ್ಟಿರಾಹೀವೋ. ಇದು ಮೊದಲನೇ ಸೂತ್ರ. ಸಂಧಿ ಅಂದ್ರೇನು? ಸಂಧಿ ಕಾಲದಲ್ಲಿ ಅಂದರೆ ಸ್ವಪ್ನ ಕಾಲದಲ್ಲಿ. ಸೃಷ್ಟಿ, ಪರಮಾತ್ಮನು ನೀವೇನು ನೋಡ್ತೀರೋ ಅದರ ಸೃಷ್ಟಿಯನ್ನು ಮಾಡ್ತಾನೆ. ಏನು ಪ್ರಮಾಣ? ಆಹಿ. ಆಹ ಅಂದರೆ ಉಪನಿಷತ್ತು ಹೇಳ್ತಾ ಇರುತ್ತೆ, ದೇವರು ಸೃಷ್ಟಿ ಮಾಡ್ತಾನೆ ಅಂತ ವೇದವ್ಯಾಸರು ಹೇಳಿದರು. ನಿಮಗೆ ಹೇಗೆ ಗೊತ್ತು? ಅವರೊಬ್ಬ ಋಷಿ ಅಂತ ವಿದ್ಯೆಯಲ್ಲಿ ನಾಟಕ ಆಡ್ತಾರೆ. ನಿಮಗೆ ಹೇಗೆ ಗೊತ್ತು? ಆಹಿ. ಛಾಂದೋಗ್ಯ ಶ್ರುತಿ ಅವನು ಅಥ ಪಥಾಂ ರಥಯೋಗ ಪಥ ಸೃಜತೆ, ಸೃಷ್ಟಿ ಮಾಡ್ತಾನೆ ಅಂತ ಶ್ರುತಿ ಹೇಳಿದೆ. ಸೂತ್ರದ ಯೋನೇ ಶರೀರಂ ಇತ್ಯೇತತ್ ಅವಸಾನೈಃ ಸೂತ್ರೈಃ ಜೀವಸ್ಯ ಜನ್ಮ ಅವಗತಂ. ಹಿಂದಿನ ಅಧಿಕರಣದಲ್ಲಿ ಕೊನೆಯ ಸೂತ್ರ, ಪಾದದ ಕೊನೆಯ ಸೂತ್ರ ಯೋನೇಹಿ ಶರೀರಂ. ನಮ್ಮ ಈ ಶರೀರ ಕೊನೆಯ ಹಂತದಲ್ಲಿ, ಅಂದರೆ ಮೇಲಿಂದ ಮಳೆಯ ಮೂಲಕ ಕೆಳಗೆ ಬಂದು ಸಸ್ಯದಲ್ಲಿ ಧಾನ್ಯದ ಒಳಗೆ ಸೇರಿಕೊಂಡು ಆ ಧಾನ್ಯವನ್ನು ತಿಂದವರ ಹೊಟ್ಟೆ ಒಳಗೆ ಹೋಗಿ ಅದರಿಂದ ಸ್ತ್ರೀಯ ಶರೀರದ ಒಳಗೆ ಪ್ರವೇಶ ಮಾಡಿ ಅವಳ ಯೋನಿ ಪ್ರದೇಶದಿಂದ ನಮಗೆ ಈ ಶರೀರದ ಸೃಷ್ಟಿಯಾಗುತ್ತೆ. ಯೋನೇ ಶರೀರಂ. ಇದು ಕೊನೆ ಸೂತ್ರ, ಹಿಂದಿನ ಪಾದ. ಅಲ್ಲಿ ಏನು ಈ ಅಷ್ಟು ಸೂತ್ರಗಳಲ್ಲಿ ಜೀವನಿಗೆ ಏನು ಹೇಳಿದ್ದಾರೆ ಅಂದರೆ ಜನ್ಮ. ಇಲ್ಲಿಂದ ಅಲ್ಲಿ ಹೋದವನು ಮತ್ತೆ ವಾಪಸ್ ಬಂದು ಈ ಶರೀರದಿಂದ, ಶರೀರ ಅಂದರೆ ನಮ್ಮ ಮನುಷ್ಯನ ಶರೀರನೇ ಆಗಬೇಕಾಗಿಲ್ಲ, ಮತ್ತು ತಾಯಿಯ ಗರ್ಭದಿಂದ ಹುಟ್ಟುವ ಎಲ್ಲ ಪ್ರಾಣಿ ಪಶು ಪಕ್ಷಿಗಳೆಲ್ಲ ಸೇರಿ ಹೀಗೆ ತಾಯಿಯ ಗರ್ಭದಿಂದ ನಮ್ಮ ಶರೀರವು ಸೃಷ್ಟಿಯಾಗ್ತದೆ ಅನ್ನೋ ಕೊನೆಯ ಸೂತ್ರದಲ್ಲಿ ಯೋನೇಹಿ ಶರೀರ ಹೇಳಿ. ಜಾತಸ್ಯ ಚ ಸ್ವಪ್ನಾದಿ ಅವಸ್ಥಾ ಸಂಬಂಧಃ ಪ್ರಸಿದ್ಧಃ. ಹುಟ್ಟಿ ಆಯಿತು. ಹುಟ್ಟಿದ ಮೇಲಿನ ಸ್ಥಿತಿಗಳನ್ನು ಇಲ್ಲಿ ಹೇಳ್ತಾರೆ. ಹುಟ್ಟಿದ ಮೇಲೆ ನಮಗೆ ಪ್ರತಿದಿನ ಎಷ್ಟು ಅವಸ್ಥೆ ಇದೆ, ಎಷ್ಟು ಅವಸ್ಥೆ ಇದೆ ಅಂದರೆ ಇಡೀ ನಮ್ಮ ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗಿನವರೆಗೆ ನಾವು ಎಷ್ಟು ಅವಸ್ಥೆಗಳನ್ನು ಕಾಣ್ತೇವೆ ನೋಡಿ. ಬೆಳಿಗ್ಗೆ ಎದ್ದಿದ್ದೀವಿ, ನಮ್ಮ ದಂತಧಾವನದಿಂದ ಶೌಚದಿಂದ ಶುರುವಾಯಿತು, ಕೊನೆಗೆ ಏನು ಹೋಗ್ತೇವೆ ನಾವು? ಮಲಕ. ಆ ಇದನ್ನು ಬೆಳಿಗ್ಗೆ ಎಚ್ಚರದಿಂದ ಮಲ್ಕೊಳ್ಳೋವರೆಗಿನ ಅವಸ್ಥೆಯನ್ನು ಜಾಸ್ತಿ ಇಲ್ಲಿ ಇರ್ತೀವಿ. ಆಮೇಲೆ ಆಮೇಲೆ ಬಂದವರಿಗೆ, ಇಲ್ಲದ್ರೆ ಸ್ವಪ್ನನೇ ಇಡೀ ರಾತ್ರಿ. ಹೀಗೆ ನೋಡಿ, ಜಾತಸ್ಯ ಚ ಸ್ವಪ್ನಾದಿ ಅವಸ್ಥಾ ಸಂಬಂಧ. ಸ್ವಪ್ನಾದಿ ಅಂದರೆ ಜಾಗ್ರತ್ ಸ್ವಪ್ನ ಸುಷುಪ್ತಿ, ಈ ಸಂಬಂಧ ಪ್ರಸಿದ್ಧ. ಇದು ನಮಗೆಲ್ಲ ಗೊತ್ತಿದೆ. ತತ್ರ ಸ್ವಪ್ನ ಅವಸ್ಥಾ ಪ್ರವರ್ತಕತ್ವ ಲಕ್ಷಣ ಮಹಿಮಾ ಭಗವತಃ ಅತ್ರ ಅಧಿಕರಣೆ ನಿರ್ಣೀಯತೆ. ಈ ಮೂರು ಅವಸ್ಥೆಗಳಲ್ಲಿ, ತತ್ರ ಅಂದರೆ ಈ ಮೂರು ಅವಸ್ಥೆಗಳಲ್ಲಿ ಮೊದಲನೇ ಅಧಿಕರಣದಲ್ಲಿ ಸ್ವಪ್ನ ಅವಸ್ಥಾದಲ್ಲಿ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ. ತಥಾ ಹಿ ಸ್ವಪ್ನೋ ನಾಮ ಅರ್ಥಜ್ಞಾನಾತ್ಮಕಃ. ಸ್ವಪ್ನ ಅಂದರೆ ಏನು ನೋಡಿ, ಸ್ವಪ್ನಗಂಡೆ ಅಂತ ಶಾಸ್ತ್ರದಲ್ಲಿ ಸ್ವಪ್ನ ಅಂದರೆ ಎರಡು ಸೇರಿದೆ, ಕ್ಲಬ್ ಆಗಿದೆ. ಒಂದು ನಾವು ನೋಡುವ ದೃಶ್ಯ, ಇನ್ನೊಂದು ಆ ದೃಶ್ಯದ ಜ್ಞಾನ. ಇವೆರಡನ್ನು ಸೇರಿಸಿ ಸ್ವಪ್ನ ಅಂತ ಕರೀತಾರೆ. ಅಂದರೆ ಇದು ನನ್ನ ಎದುರುಗಡೆ ಇದೆ,
ಇದರ ಜ್ಞಾನ ನನಗೆ ಬರುತ್ತೆ. ಹಾಗೆ ಸ್ವಪ್ನದಲ್ಲಿ ಕಣ್ಣು ಮುಚ್ಚಿದಾಗ ಕೆಲವು ದೃಶ್ಯಗಳು ಅದನ್ನು ನಾವು ನೋಡ್ತೇವೆ. ಸೊ ಸ್ವಪ್ನ ಮೀನ್ಸ್ ಆ ದೃಶ್ಯ ಆ್ಯಂಡ್ ಜ್ಞಾನ. ಸ್ವಪ್ನ ಅಂದರೆ ಅರ್ಥ, ಜ್ಞಾನ, ಅರ್ಥ ಅಂದರೆ ಸೀನ್ಸ್, ಜ್ಞಾನ ಅಂದರೆ ತಿಳಿಯುವುದು. ಸೊ ಅಲ್ಲಿ ಕ್ರಿಯೇಟ್ ಆಗುವ ಸೀನ್ಸ್ ಅದನ್ನು ನಾವು ತಿಳ್ಕೊಳ್ತೀವಿ. ಇದನ್ನು ಸ್ವಪ್ನ ಅಂತ ಕರೀತೀವಿ. ಸೊ ಅಲ್ಲಿ ಒಂದೇ ಅಲ್ಲ, ಎರಡೂ ಇದೆ. ತತ್ರ ತಾವತ್ ಸ್ವಾಪ್ನಾರ್ಥಾನಾಂ ಹರಿತುರಗಾದೀನಾಂ ಪರಮೇಶ್ವರ ಆಯತ್ತತಾ ನ ಉಪಪದ್ಯತೆ. ಇಲ್ಲಿ ಸ್ವಪ್ನ ಅಂದರೆ ಅರ್ಥ ಮತ್ತು ಜ್ಞಾನ. ಫಸ್ಟ್ ಒನ್ ಯಾವುದು? ಅರ್ಥ. ಯಾವುದ್ಯಾವುದು ಪ್ರಪಂಚದಲ್ಲಿ ಎಚ್ಚರದಲ್ಲಿದೆಯೋ ಅಲ್ಲೂ ಕೂಡ ಅಲ್ಲಿ ಇದೆ. ಕರಿ ತುರಗ. ಕರಿ ಅಂದರೆ ಆನೆ, ತುರಗ ಅಂದರೆ ಕುದುರೆ. ಈ ಪ್ರಾಣಿಗಳೆಲ್ಲ ಅಲ್ಲಿ. ಈ ಅರ್ಥಗಳು, ಇದರ ಬಗ್ಗೆ ನಾಲೆಜ್ ನಮಗೆ. ಈ ಅರ್ಥಗಳು ನಿರ್ಮಾಣ ಮಾಡುವುದು ಯಾರು ಪ್ರಶ್ನೆ. ಯಾರಿಲ್ಲ, ಇದನ್ನು ನಿರ್ಮಾಣ ಮಾಡಲಿಕ್ಕೆ ಯಾರೂ ಇಲ್ಲ. ಯಾಕೆ? ಇವೆಲ್ಲ ನಿಮ್ಮ ಮನಸ್ಸಿನ ಕಲ್ಪನೆ ಅಷ್ಟೇ ಹೊರತು ಅಲ್ಲಿ ವಸ್ತು ಇಲ್ಲವೇ ಇಲ್ಲ. ಹಗ್ಗದ ಹಾವನ್ನು ಯಾರು ನಿರ್ಮಾಣ ಮಾಡಿದ್ದು? ದೊಡ್ಡ ಒಂದು ಸೆಮಿನಾರ್ ನಡೆಸೋಣ. ಯಾಕೆ ಹೇಳಿ? ಹಗ್ಗದ ಹಾವೇ ಇಲ್ಲ. ಕೊನೆಗೆ ತೀರ್ಮಾನ ಹಗ್ಗದ ಹಾವೇ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸೆಮಿನಾರು, ಅದರಲ್ಲಿ ಕೊನೆಗೆ ತೀರ್ಮಾನ ಹಾವೇ ಇಲ್ಲ. ಯಾರು ಸೃಷ್ಟಿ ಮಾಡಿದ್ದು ಎಂದು ಸಂಪಿಗೆ. ಹಾಗೆ ಸ್ವಪ್ನದ ವಸ್ತುಗಳನ್ನು ಯಾರು ಸೃಷ್ಟಿ ಮಾಡಿದ್ದು ಅಂದರೆ ಅದು ಇದ್ದರೆ ತಾನೇ ಸೃಷ್ಟಿ ಮಾಡೋದು. ಅದು ಇಲ್ಲೂ ಇಲ್ಲ. ಆದ್ದರಿಂದ ಅಂದರೆ ಮಿಥ್ಯ. ಆದ್ದರಿಂದ ಪೂರ್ವಪಕ್ಷ ಇದೆ ಈ ಅಧಿಕರಣ. ಅಸತ್ಯತ್ವ. ಈ ಪರಮೇಶ್ವರನ ಅಧೀನ ಈ ಸ್ವಪ್ನ ವಸ್ತುಗಳು ಅಂತ ಹೌದು ಅಲ್ಲ. ಯಾಕೆ ಅಂದರೆ ಅದು ಅಸತ್ಯ. ಅದು ಪರಮಾತ್ಮನ ಕಂಟ್ರೋಲಲ್ಲಿ ಇದೆ ಅಂತೀರಾ? ನಾವು ಇದ್ದೀವಿ. ಸ್ವಪ್ನ ವಸ್ತುಗಳು ಅಸತ್ಯ, ಅದು ಪರಮಾತ್ಮನ ಅಧೀನ ಅಂತ ಹೇಳೋದು ಅಸಂಗತ. ನಥಾವತ್ ಇಮೇ ಅನಾದಿನಿತ್ಯಾ. ಸ್ವಪ್ನದಲ್ಲಿ ಕಾಣುವ ವಸ್ತುಗಳು ಅನಾದಿ ನಿತ್ಯ. ಅನಾದಿ ಮೀನ್ಸ್ ಉತ್ಪತ್ತಿ ಇಲ್ಲ, ಎಂದು ಹೇಳ್ಬೋದಾ? ಹೇಳ್ಬೋದಾ? ಯಾಕೆಂದರೆ ಸ್ವಪ್ನಾವಸ್ಥಾತಃ ಪ್ರಾಕ್ ಊರ್ಧ್ವಂಚ ಉಪಲಬ್ಧಿ ಪ್ರಸಂಗ. ನೋಡಿ, ಅನಾದಿ ಅಂದರೆ ನಾವು ಸ್ವಪ್ನದಲ್ಲಿ ನೋಡೋಕ್ಕೆ ಮುಂಚೆನೇ ಅವುಗಳು ಇದೆ ಅಂತ. ಇದೆಯಾ? ಇಲ್ಲ, ಕಾಣಿಸ್ಬೇಕಾಗಿತ್ತು. ಆ ಮೂಮೆಂಟಲ್ಲಿ ಕಾಣಿಸ್ತದೆ ಅಂದಮೇಲೆ ಅದನ್ನು ಏನು ಹೇಳೋದು ಬರಲ್ಲ. ಅನಾದಿ. ನಿತ್ಯ ಅನ್ನೋಣ, ಪರ್ಮನೆಂಟ್ ಅನ್ನೋಣ. ಎಚ್ಚರ ಆದ ಕೂಡ ಅದು ಇಲ್ಲ. ಸೊ ಅದಕ್ಕೆ ಅನಾದಿಯವಲ್ಲ, ಅದು ನಿತ್ಯವೂ ಅಲ್ವಾ? ನಹಿ ವಿದ್ಯಮಾನಾಃ ಅಪಿ ಉಪಲಬ್ಧಿ ಸಾಧನೇಷು ಚಕ್ಷುರಾದಿಷು ಅನುಪರತೇಷು ನೋಪಲಭ್ಯಂತೆ ಉಪಲಭ್ಯಂತೆ ಚ ಉಪರತೇಷು ಇತಿ ಸಂಭವತಿ. ಅಲ್ಲ, ಸ್ವಪ್ನ ವಸ್ತುಗಳು ಪರ್ಮನೆಂಟು. ಮೊದಲು ಯಾಕೆ ಕಾಣಲ್ಲ ಎಚ್ಚರದಲ್ಲಿ ಅಂದರೆ ಅಲ್ಲಿ ಲೈಟ್ ಇಲ್ಲ, ಕಾಣಿಸ್ತದೆ. ಆಮೇಲೆ ಯಾಕೆ ಕಾಣಿಸಲ್ಲ ಅಂದರೆ ಲೈಟ್ ಹೋಯಿತು, ಕಾಣಿಸ್ತದೆ. ಮಧ್ಯದಲ್ಲಿ ಯಾಕೆ ಕಾಣಿಸ್ತು ಅಂದರೆ ಮಧ್ಯದಲ್ಲಿ ಲೈಟ್ ಇದೆ. ಹೀಗೆ ಅನ್ಬೋದಲ್ಲ ಅಲ್ವಾ? ನಮಗೆ ಬೆಳಿಗ್ಗೆ ಈ ವಸ್ತುಗಳೆಲ್ಲ ಕಾಣ್ತದೆ, ರಾತ್ರಿ ಕಾಣಿಸ್ತದೆ. ಇದೆಯೋ ಇಲ್ಲೋ? ಇದೆ. ಹಾಗೆ ಸ್ವಪ್ನ ವಸ್ತುಗಳು ನಮಗೆ ಸ್ವಪ್ನದಲ್ಲಿ ಕಾಣೋಕ್ಕೆ ಮುಂಚೆನೂ ಇದೆ, ಆದರೆ ಅದನ್ನು ನೋಡುವ ಕಣ್ಣು ನಮಗಿರಲಿಲ್ಲ. ಸ್ವಪ್ನ ಕಾಲದಲ್ಲಿ ಕಣ್ಣು ಬಂತು, ಎದ್ದ ಕೂಡಲೇ ಕಣ್ಣು ಮುಚ್ಕೊಂಡು ಹೇಳ್ಬೋದ? ಹೀಗೆ ಉಂಟಲ್ಲಿ ನಾವು ಸ್ವಪ್ನ ಕಾಲದಲ್ಲಿ ಕಣ್ಣು ತೆರೆದಿದ್ದೇವೆ, ಎಚ್ಚರದಲ್ಲಿ ಕಣ್ಣು ಮುಚ್ಕೊಂಡಿದ್ದೀವಿ. ಹೌದಾ?
ಉಲ್ಟಾ. ಮತ್ತೆ ಎಚ್ಚರದಲ್ಲಿ ಕಣ್ಣು ತೆಕ್ಕೊಂಡಿದ್ದೇವೆ, ಸ್ವಪ್ನ ಕಾಲದಲ್ಲಿ ಕಣ್ಣು ಮುಚ್ಕೊಂಡಿದ್ದೀವಿ, ಅವಾಗ ಕಾಣುತ್ತೆ. ಕಣ್ಣು ಮುಚ್ಕೊಂಡ್ರೆ ಕಾಣುತ್ತೆ, ಕಣ್ಣು ತೆಗೆದ್ರೆ ಪಾಸಿಬಲ್ ಅಲ್ಲ ಅದು. ಅದನ್ನೇ ಹೇಳ್ತಾರೆ ನೋಡಿ. ನಹಿ ವಿದ್ಯಮಾನ ಅಪಿ, ಸ್ವಪ್ನ ವಸ್ತುಗಳು ಇವೆ, ಆದರೂ ಉಪಲಬ್ಧಿ ಸಾಧನೆಯು ಅದನ್ನು ನೋಡುವ ಕಣ್ಣು ಕಿವಿ ಮೊದಲಾದವುಗಳು, ಚಕ್ಷುರಾದಿಷು ಕಣ್ಣು ಮೊದಲಾದವುಗಳು, ಅನುಕರತೇಶು ಆಕ್ಟಿವ್ ಆಗಿದ್ದಾಗ. ಯಾವಾಗ ಆಕ್ಟಿವ್ ಆಗಿರುತ್ತದೆ? ಎಚ್ಚರ. ಅನುಪರತ, ಉಪರತ ಮೀನ್ಸ್ ರೆಸ್ಟ್, ಅನುಪರತ ಮೀನ್ಸ್ ಆಕ್ಟಿವ್. ಅನುಪರತೇಶು ಅದು ಆಕ್ಟಿವ್ ಆಗಿದ್ದಾಗ ನೋಪಲಬ್ಧಿ, ಸ್ವಪ್ನ ವಸ್ತುಗಳು ಕಾಣಲ್ಲ. ಯಾಕೆ ಕಾಣಲ್ಲ? ಕಣ್ಣಿದೆ, ಅದರಿಂದ ಕಾಣಿಸಲ್ಲ. ಮತ್ತೆ ಉಪಲಭ್ಯಂತೇಶ ಉಪರತೇಶು, ಆದರೆ ಕಣ್ಣು ಮುಚ್ಕೊಂಡಾಗ ನಿದ್ರೆಯಲ್ಲಿ ಕಾಣಿಸ್ತದೆ. ಪಾಸಿಬಲ್ ಇದು, ಇದು ಇಂಪಾಸಿಬಲ್. ಆದ್ದರಿಂದ ಸ್ವಪ್ನ ವಸ್ತುಗಳು ಇವೆ, ನಮಗೆ ಕಾಣಿಸಿರಲಿಲ್ಲ, ಕಣ್ಣು ಮುಚ್ಕೊಂಡಾಗ ಕಾಣಿಸ್ತು ಅನ್ನೋದು ಅಬದ್ಧ, ವಿರುದ್ಧ. ನ ಚ ಅನ್ಯತ್ರ ಗತಾಃ ಅನ್ಯೈರಪಿ ಅನುಪಲಬ್ಧಾ. ಅಲ್ಲ, ಸ್ವಪ್ನದ ಮೂಮೆಂಟ್, ಒಂದು 5 ನಿಮಿಷ ಸ್ವಪ್ನ ಬಿತ್ತು, ಆನೆ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನಮಗೆ ಎಚ್ಚರ, ಆ ಆನೆ ಇದೆ ಅವಾಗ, ಅದು ಕೂಡ ಆ ಕಡೆ ಹೋಗ್ತದೆ, ಅಲ್ಲಿ ತಗೊಂಡು ಹೋಗ್ತಾರೆ. ಹೀಗೆ ಹೇಳೋಣ, ಅವರಿಗೂ ನಿಮ್ಮ ಸ್ವಪ್ನದ ಆನೆ ಯಾರಿಗೂ ಕಾಣಿಸಲ್ಲ. ಆದ್ದರಿಂದ ಅದು ಆ ಕಾಲದಲ್ಲಿ ಇದೆ ಅನ್ನೋದು ಸರಿ, ಅದಕ್ಕಿಂತ ಮುಂಚೆನೇ ಇತ್ತು ಅಂದರೆ ಕಾಣಿಸ್ಬೇಕಾಗುತ್ತೆ. ಇನ್ನು ನಮಗೆ ಎಚ್ಚರ ಆದಾಗ ಬೇರೆ ಕಡೆ ಓಡೋಯ್ತು, ಅವ್ರಿಗೆ ಕಾಣಿಸ್ಬೇಕು. ಆದ್ದರಿಂದ ಸ್ವಪ್ನದಲ್ಲಿ ಕಾಣುವ ವಸ್ತುಗಳು ಸೋ ದಟ್ ಇಲ್ಲ, ಅದು ಅಸತ್ಯ. ಆ ಅಸತ್ಯತ್ವವನ್ನು ಪ್ರೂವ್ ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್, ಒಂದು ವಸ್ತು ಇದೆ ಅಂದರೆ ಅದಕ್ಕೊಂದು ಗಾತ್ರ ಇದೆ. ಅದು 2 ಫೀಟೋ 3 ಫೀಟೋ 4 ಫೀಟೋ. ನೋಡಿ, ಪ್ರಪಂಚದಲ್ಲಿ ವಸ್ತುಗಳಿಗೆ 3 ಲೆಂತ್ ಇದೆ. ಒಂದು ಅಣು, ಇನ್ನೊಂದು ಆಕಾಶದಂತೆ ಪರ್ವೇಡೆ, ಇನ್ನೊಂದು ಅದು ಅಲ್ಲ ಇದು ಅಲ್ಲ, ಮಧ್ಯಮ ಪರಿಮಾಣ. ಸೊ ವಸ್ತುವಿಗೆ 3 ಗಾತ್ರಗಳಿವೆ. ಒಂದು ಅಣು, 2ನೇದ್ದು ಮಧ್ಯಮ, 3ನೇದ್ದು ವ್ಯಾಪ್ತಿ. ನೀವು ಸ್ವಪ್ನದ ವಸ್ತುಗಳು ಯಾವ ಪರಿಮಾಣ ಅಂತ ಹೇಳ್ಬೋದು. ಈ ಚಾಪ್ಟರ್ ಕ್ಲೋಸ್ ಆಯಿತು. ಅದು ಅನಾದಿ ನಿತ್ಯವೂ ಅಲ್ಲ, ಹುಟ್ಟಿದ್ದು ಅಲ್ಲ, ಆದ್ದರಿಂದ ಡೂ. ನೆಕ್ಸ್ಟ್, ಅದು ಈ 3ರಲ್ಲಿ ಯಾವುದೂ ಅಲ್ಲ ಅಂತ ಇವಾಗ ಹೇಳ್ತಾರೆ. ಮಧ್ಯಮ ಪರಿಮಾಣ ಅಲ್ವಾ? ಮಧ್ಯಮ ಪರಿಮಾಣಾಶ್ಚ ಏತೇ ದೃಶ್ಯಂತೆ ನ ಚ ತಥಾವಿಧಂ ಅನಿತ್ಯಂ ಕಿಮಪಿ ದೃಷ್ಟಂ. ಈ ಸ್ವಪ್ನದಲ್ಲಿ ಕಾಣುವ ವಸ್ತು ಅಣುವಾದರೆ ಕಾಣಿಸೋಕ್ಕೆ ಸಾಧ್ಯ. ವಿಭು ಆದರೆ ಈ ಚಿಕ್ಕ ದೇಹದ ಒಳಗೆ ಇರುವೆನು ಸ್ವಪ್ನ ಕಾಣುತ್ತೆ. ಆದರೆ ದೇಹದ ಒಳಗೆ ಆನೆ ಕುದುರೆ ಬೆಳೆದ ಹೋದರೆ ಅವಸ್ಥೆ ಅಲ್ವಾ? ಸೊ ವಿಭುನೂ ಅಲ್ಲ, ಮತ್ತೇನಬೇಕು? ಮಧ್ಯ. ಆ ದೇಹ ಎಷ್ಟು ದೊಡ್ಡದಿದೆಯೋ ಅಷ್ಟಕ್ಕೆ ದೊಡ್ಡ ಪದಾರ್ಥಗಳನ್ನು ದೇವರು ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದು. ಆದರೆ ಮಧ್ಯಮ ಪರಿಮಾಣ ಯಾವುದಕ್ಕಿದೆಯೋ ಅದೆಲ್ಲ ಪೆರಿಷೇಬಲ್, ಅನಿತ್ಯ. ಆ ವಿಭುನೂ ಸಾಯಲ್ಲ, ಅಣುನೂ ಸಾಯಲ್ಲ, ನಾವೆಲ್ಲ ಸಾಯ್ತೀವಿ ಬರ್ತೇವೆ. ಅಲ್ಲಿಗೆ ಹುಟ್ಟು ಸಾವುಗಳು ಯಾರಿಗಿರ್ತದೆ? ಈ ಮಧ್ಯಮ. ಸ್ವಪ್ನ ವಸ್ತುಗಳು ಮಧ್ಯಮ ಪರಿಮಾಣ, ಆದ್ದರಿಂದ ಅವುಗಳಿಗೆ ಒಂದು ಹುಟ್ಟಿರಬೇಕು, ಹುಟ್ಟುನೂ ಇರಬೇಕು, ಸಾವು ಇರಬೇಕು. ಆದ್ದರಿಂದ ನಿತ್ಯ ಇರಬೇಕು. ಸೊ ಹುಟ್ಟಿ ನಾಶವಾಗುವ ವಸ್ತುಗಳು ಅವುಗಳು. ನಾಪಿ ಉತ್ಪತ್ತಿ ವಿನಾ ನಾಶವಂತಹ ತಥಾತ್ವೇತಿ ಪ್ರಾಕ್ ಊರ್ಧ್ವಂ
ಉಪಲಂಭ ಪ್ರಸಕ್ತೇ. ಆದ್ದರಿಂದ ಅದು ನಿತ್ಯ, ಯಾಕೆಂದರೆ ಮಧ್ಯಮ ಪರಿಮಾಣ ಇರೋದರಿಂದ ಅದಕ್ಕೆ ಹುಟ್ಟಬೇಕು, ನಾಶ. ಹೌದು, ಆ ಕಾಲದಲ್ಲಿ ಹುಟ್ಟುತ್ತದೆ, ನಾಶ ಆಗುತ್ತೆ ಅಂತೆ. ನಾಶ ಆಗುತ್ತೆ ಅಂದರೆ ಇವಾಗ ಹುಟ್ಟಿದ್ದು ತಿಳ್ಕೊಂಡು ಸ್ವಪ್ನ ಕಾಲದಲ್ಲಿ ಹುಟ್ಟುವುದು. ಒಂದು ವಸ್ತು ಹುಟ್ಟಿದ್ರೆ ಒಂದು ದಿನ ಆದರೂ ಇರಬೇಕಾ? ಸ್ವಪ್ನದಿಂದ ಎದ್ದ ಮೇಲೆ ಅದೇನಾದರೂ ಇದೆಯಾ? ನಮ್ಮ ಮನೆಯಲ್ಲಿ ಕುದುರೆ, ಆನೆ ಇಲ್ಲ. ಪುಟ್ಟ ಬಂಗಾರ 2 kg ಸಿಕ್ತು ನಮಗೆ, ಅದು ನಮ್ಮ ಮನೆಯಲ್ಲಿ ಇದ್ದರೆ ಏನು ಚಾನ್ಸ್ ಇದೆ ಅವಾಗ ಹುಟ್ಟಿದ್ದಿದೆ. ಸೊ ಸ್ವಪ್ನದಲ್ಲಿ ಇರುವ ವಸ್ತು ಹುಟ್ಟುತ್ತದೆ, ನಾಶ ಆಗುತ್ತೆ ಅಂದರೆ ಹುಟ್ಟಿದ ಮೇಲೆ ನಾವು ಸ್ವಪ್ನದ ಎದ್ದ ಮೇಲೆ ಅದನ್ನು ಕೈಗೆ ಯಾಕೆ ಸಿಗಲ್ಲ? ಆದ್ದರಿಂದ ಅದು ಹುಟ್ಟಿ ನಾಶ ಆಯಿತು ಅಂತ ಹೇಳೋದಾದರೂ ಕೂಡ ನಾಶ ಆಗುವವರೆಗೆ ನಮ್ಮ ಕೈಗೆ ಸಿಗುತ್ತೆ. ಆದ್ದರಿಂದ ತಥಾತ್ವೇ ಪ್ರಾಕ್ ಊರ್ಧ್ವಂ ಉಪಲಂಭ ಪ್ರಸಕ್ತಿ. ಹುಟ್ಟು ನಾಶ ಆಗುವ ವಸ್ತುಗಳಾದರೆ ಸ್ವಪ್ನಕ್ಕಿಂತ ಮೊದಲು ಸ್ವಲ್ಪ ಸಮಯದಲ್ಲಿ ನೋಡಿ ಕಾಣಿಸ್ಬೇಕು, ಸ್ವಪ್ನದಿಂದ ಎದ್ದ ಮೇಲೆ ಸ್ವಲ್ಪ ಹೊತ್ತಾದರೂ ಕಾಣಿಸ್ಬೇಕು, ಕೆಲವು ದಿನ. ಆದ್ದರಿಂದ ಉತ್ಪತ್ತಿ ನಾಶವುಳ್ಳ ವಸ್ತುಗಳು ಬರೋದಿಲ್ಲ. ಅಲ್ಲಿ ಉತ್ಪತ್ತಿ ನಾಶ ಇರುವ ವಸ್ತುಗಳು ಮೊದಲು ಕಾಣಿಸ್ಬೇಕು, ಆಮೇಲೆ ಕಾಣಿಸ್ಬೇಕು ಅಂತ ನಿಮಗೆ ರೂಲ್ಸ? ಆ ಮೂಮೆಂಟಲ್ಲಿ ಮಾತ್ರ ಕಾಣಿಸ್ಬಾರ್ದ? ಅಂಥದ್ದು ಇದೆಯೇ ಇಲ್ಲ ಹೇಳಿ? ಒಂದು ಮೂಮೆಂಟಲ್ಲಿ ಮಾತ್ರ ಕಾಣಿಸಿ ಹಿಂದೆನಿಲ್ಲ ಮುಂದೆ ಇಂಥ ಘಟನೆ ಇದೆಯೇ ಇಲ್ಲ ನಮ್ಮ ನಿಜ ಜೀವನ? ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಚ ವಾಚ್ಯಂ ವಿದ್ಯುದಾದಿವತ್ ಸದೈವ ಉತ್ಪತ್ತಿ ವಿನಾಶಶ್ಚ ಇತಿ ಇಚ್ಛಂ ಭಾವೇ ಪ್ರಮಾಣಾಭಾವಾತ್. ಒಂದು ಸೆಕೆಂಡಲ್ಲಿ ಹುಟ್ಟಿ ನಾಶವಾಗುವ ಒಂದು ವಸ್ತು ಯಾವುದಿದೆ? ವಿದ್ಯುತ್ ಅಂದರೆ ಮಿಂಚು. ಹಾಗೆ ಸ್ವಪ್ನ ವಸ್ತುಗಳು ಆ ಮೂಮೆಂಟಲ್ಲಿ ಹುಟ್ಟುತ್ತವೆ, ಹೀಗೆ ಹೇಳ್ಬೋದು. ಅನಿತ್ಯ, ಹುಟ್ಟಿದೆ, ನಾಶ ಆಗಿದೆ, ಆಮೇಲೆ ಕಾಣಿಸಲಿ ಅಂದರೆ ಸತ್ತೋಯ್ತು, ಮೊದಲು ಕಾಣಿಸಲಿ ಅಂದರೆ ಇಲ್ಲ, ಹುಟ್ಟಿದೆ. ಈ ಮಿಂಚಿನಂತೆ ಆ ಸ್ವಪ್ನ ಕಾಲದಲ್ಲಿ ಕಟ್ಟ ಹುಟ್ಟುತ್ತದೆ, ಹೀಗೆ ಹೇಳ್ಬೋದಲ್ಲ ಅಂತ ಪ್ರಶ್ನೆ. ಇಚ್ಛಂಭಾವೇ ಪ್ರಮಾಣ. ಆ ಮಿಂಚಿನಂತೆ ಆ ಕ್ಷಣದಲ್ಲಿ ಹುಟ್ಟು ಟಕ್ಕ ನಾಶ ಆಯಿತು ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ, ಪ್ರಮಾಣ ಇಲ್ಲ. ಇದು ವಸ್ತುಸ್ಥಿತಿ ಹೋದಲ್ಲ ಹೇಳಿ. ಆ ಕಾಲದಲ್ಲಿ ಹುಟ್ಟು ಆಮೇಲೆ ನಾಶ ಆಯಿತು ಇದೆ, ನಾವು ಕೊನೆಗೆ ಒಪ್ಕೊಳ್ಳೋದಿಲ್ಲ. ಆ ಮೂಮೆಂಟಲ್ಲಿ ಸೃಷ್ಟಿಯಾಯಿತು, ನೆಕ್ಸ್ಟ್ ನಾಶ. ಇದಕ್ಕೆ ಪ್ರಮಾಣ ಏನು ಅಂದರೆ ಸೂತ್ರಕಾರ ಹೇಳಿದರು, ಆಹಿ ಯಾವುದು? ಉಪನಿಷತ್ತು. ಸಾಥ ಅಥ ಯೋಗ ಅಥ ಸ್ಮೃತಿ. ಇದು ಪರಮಾತ್ಮನ ಪವಾಡ. ಆ ಮೂಮೆಂಟಲ್ಲಿ ಸೃಷ್ಟಿ ಆಗಬೇಕು, ನೆಕ್ಸ್ಟ್ ಮೂಮೆಂಟಲ್ಲಿ ಆಗಬೇಕು. ನಾವು ಕುಂಚದಲ್ಲಿ ಆನೆಯ ಚಿತ್ರ ಬರ್ತದೆ, ಮಿಂಚಿನಂತ 1 ಸೆಕೆಂಡ್ ಮಾತ್ರ ಅದು, ಹೌದಾ? ಅಲ್ಲ, ಆಮೇಲೆ ಇರುತ್ತೆ. ಆದರೆ ಸ್ವಪ್ನದ ವಸ್ತುಗಳು ಆ ಮೂಮೆಂಟಲ್ಲಿ ಚಿತ್ರ ಬರೀತಾನೆ, ಆ ಬೋರ್ಡ್ ಖಾಲಿ ಆಗುತ್ತೆ, ಇನ್ನೊಂದು ಬರೀತಾನೆ, ಖಾಲಿ ಆಗುತ್ತೆ, ಇನ್ನೊಂದು. ಅಲ್ಲ, ವ್ಯಾಪಾರ ಅಂದರೆ ಏನು ಹೇಳ್ತೀವಿ? ನೋಡೋದು, ಇರೋದು. ಆ ಕಾಲದಲ್ಲಿ ಅದೇ ತಾನೇ ಹುಟ್ಟುತ್ತೆ, ಸ್ವಪ್ನ ಹೊರಡುತ್ತೆ, ಎಚ್ಚರ ಆಗ್ತಿದ್ದಂಗೆ ಅದು ಹೋಗ್ಬಿಡುತ್ತೆ. ಅದೇ ಅಂಥದ್ದಕ್ಕೆ ಪ್ರಮಾಣ ಇಲ್ಲ ಅಂತ ಎಲ್ಲಿದೆ ಅಂತ ನಮ್ಮ ಪ್ರಶ್ನೆ. ಇವಾಗ ಸ್ವಪ್ನ ವಸ್ತುಗಳು ಆ ಕ್ಷಣದಲ್ಲಿ ಹುಟ್ಟುತ್ತವೆ, ಮುಂಚೆ. ಇದಕ್ಕೆ ಮಿಂಚು ಬಿಟ್ಟರೆ ಪ್ರಪಂಚದಲ್ಲಿ ಯಾವುದನ್ನು ನಾವು ನೋಡಲಿಲ್ಲ. ನೀವು ಸ್ವಪ್ನ ಪದಾರ್ಥಗಳು ಅಂಥದ್ದು ಅಂತ ನೀವು ಕಲ್ಪನೆ ಮಾಡಬೇಕು. ಅದಕ್ಕಿಂತ 2 ಬಂದ್ರಿ ಗುರುಪಕ್ಷ ಸುಳ್ಳ. ಇಂಥ ಒಂದು ವಸ್ತುಗಳನ್ನು ನಾವು ನೋಡಿಲ್ಲ, ಮಿಂಚು ಬಿಟ್ಟರೆ ಯಾವುದನ್ನು. ಆದ್ದರಿಂದ ಹಾಗೆ ಸ್ವಪ್ನ ವಸ್ತುಗಳು ಅನ್ನೋದಕ್ಕೆ ಪ್ರಮಾಣ ಇಲ್ಲ. ಆದ್ದರಿಂದ ಅದೇನೋ ಅಸಾಧ್ಯ. ನಾವು ಕಣ್ಣು ಮುಚ್ಚಿಕೊಂಡು ನಾಡು ವಿದ್ಯಾಮಂದಿರ ಆರಾಧನೆ, ಹೋಳಿಗೆ, ಲಾಡು, ದೇವಿ ಅಂತ ಕಲ್ಪನೆ ಮಾಡಿಕೊಂಡು
ಮೃದಾದೀನಾಂ ಊರ್ಧ್ವಂ ಕಪಾಲಾದೀನಾಂಚ ಉಪಲಂಭ ಆಪತ್ತೇಶ್ಚ. ಹೋಗಲಿ, ಆ ಮೂಮೆಂಟಲ್ಲಿ ವಸ್ತು ಸೃಷ್ಟಿಯಾಯಿತು. ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಯ್ತು ಅದು? ಇವಾಗ ನೀವು ಆನೆಯನ್ನು ನೋಡಿದ್ರಿ, ಆ ಮೂಮೆಂಟಲ್ಲಿ ಸೃಷ್ಟಿಯಾಯಿತು. ನೆಕ್ಸ್ಟ್ ಮೂಮೆಂಟಲ್ಲಿ ಸತ್ತು, ಎದ್ದ ಮೇಲೆ ಸತ್ತ ಕಳೆ ಬರಾದರೂ ಇರಬೇಕಲ್ಲ. ಆ ಮೂಮೆಂಟಲ್ಲಿ ಸೃಷ್ಟಿಯಾಗಿ ನಾಶ ಆದರೆ ಅದು ಘಟದ ಉದಾಹರಣೆ ಕೊಡ್ತಾರೆ ನೋಡಿ. ಆ ಮೂಮೆಂಟಲ್ಲಿ ಘಟ ಕಾಣಿಸ್ತು, ಸೃಷ್ಟಿಯಾಯಿತು. ಆಮೇಲೆ ಏನಾಯಿತು? ಒಡೆದೋದ್ರೆ ನೀವು ಎದ್ದ ಮೇಲೆ ಅಲ್ಲಿ ಘಟದ ಚೂರುಗಳು ಇದೆಯಾ? ನೀವು ಮಲಗುವ ಮುಂಚೆ ಘಟ ಇರಲಿಲ್ಲ, ಮಲಗಿದ ಮೇಲೆ ಸೃಷ್ಟಿಯಾಯಿತು. ಮುಂಚೆ ಏನಿರಬೇಕು ಹಾಗಾದರೆ? ಮಣ್ಣು ಇದೆಯಾ? ಪಕ್ಕದ ಮಣ್ಣು ಇಟ್ಕೊಂಡು ಮಾಡ್ಕೊಂಡಿದ್ದಾರೆ. ಮೊದಲು ಮಧ್ಯದಲ್ಲಿ ಒಂದು ಪದಾರ್ಥ ಸೃಷ್ಟಿಯಾಗಿದ್ದು, ಮೊದಲು ಅದಕ್ಕೆ ಕಾರಣವಾದ ವಸ್ತು ಇದೆ, ಆಮೇಲೆ ಅದರ ಚೂರುಗಳು ಉಳಿಬೇಕು. ಇಂಥದ್ದೇನಾದರೂ ಇದೆಯಾ? ಅನ್ನ ಆ ಮೂಮೆಂಟಲ್ಲಿ ಸೃಷ್ಟಿಯಾಯಿತು, ಆ ಮೂಮೆಂಟಲ್ಲೇ ನಾಶ ಆಯಿತು ಅಂತ ಕಲ್ಪನೆ ಮಾಡಲಿಕ್ಕೆ ದುರ್ವಾಸರು ಕೇಳುವಾಗ ರಾಮದೇವರು ಆಗಲೇ ಸೃಷ್ಟಿ ಮಾಡಿ ಅನ್ನ ಕೊಡ್ತಾರಲ್ಲ, ಅದು ಆ ಥರ ಬರ್ತದೆ. ಅದೇ ಮಹಿಮೆ ದೇವರು ಅಂತ. ಇದು ಪೂರ್ವಪಕ್ಷ ಇದೆ, ಇದು ಪೂರ್ವಪಕ್ಷ ಇದೆ. ಅದೆಲ್ಲ ಮಾಯ. ಸ್ವಪ್ನ ಥರ ಇದು ಎಷ್ಟೇದು? 9 ಆದ್ದರಿಂದ ಆ ಕ್ಷಣದಲ್ಲಿ ಬಿಟ್ಟು ಆ ಕ್ಷಣದಲ್ಲಿ ಮಾಯ ಆಯಿತು ಅಂತ ಹೇಳೋದು ಸರಿಯಲ್ಲ. ಪ್ರಾಕ್ ಮೃದಾದೀನ, ಸೃಷ್ಟಿಯ ಮುಂಚೆ ಮಣ್ಣು, ಆಮೇಲೆ ಮುಂದಿದ್ದು ಊರ್ಧ್ವಂ ಕಪಾಲಾದೀನ, ಆಮೇಲೆ ಘಟ ಹೊಡೆದಾದ್ಮೇಲೆ ಕಪಾಲಕ್ಕಿರಬೇಕು. ಕಪಾಲಾದೀನ ಚ ಉಪಲಂಬ ಆಪತ್ತೇಶ್ಚ ಕಾಣಿಸ್ಬೇಕು, ಸೃಷ್ಟಿಯಾಗಿ. ನ ಚ ಏತೇಷಾಂ ತತ್ಕಾಲೀನ ಜನ್ಮನಿ ಉಪಾದಾನಂ ನಿಮಿತ್ತಂಚ ಪಶ್ಯಾಮಃ. ಆ ಕಾಲದಲ್ಲಿ ಸೃಷ್ಟಿಯಾಯಿತು ಅಂದರೆ ಒಂದು ವಸ್ತು ಸೃಷ್ಟಿಯಾಗಬೇಕಾದ್ರೆ ಒಂದು ನಿಮಿತ್ತ ಬೇಕು, ಒಂದು ಉಪಾದಾನ. ಬಟ್ಟೆಗೆ ನಿಮಿತ್ತ ನೂರು, ಉಪಾದಾನ 100, ನಿಮಿತ್ತ ನೇಮ. ಸ್ವಪ್ನದಲ್ಲಿ ಪದಾರ್ಥಗಳು ಸೃಷ್ಟಿಯಾಗತ್ತೆ ಅಂದರೆ ಅದಕ್ಕೊಂದು ನಿಮಿತ್ತ, ಉಪಾದಾನ ಎರಡು ಬೇಕು. ಕರ್ತಾ ಚ ನ ತಾವತ್ ಜೀವಾತ್ಮ ದ್ರಷ್ಟುಃ ನಿರ್ವ್ಯಾಪಾರತ್ವಾತ್. ಆ ಸ್ವಪ್ನ ವಸ್ತುಗಳಿಗೆ ಕರ್ತೃ ಯಾರು? ನಿಮಿತ್ತ. ನಾವು ನೋಡೋದು, ನಾವೇ ಕರ್ತೃಗಳು ಆಗ್ಬೋದಾ? ನಾವೇ ಅದನ್ನು ನಿರ್ಮಾಣ ಮಾಡಿದ್ದು ಇಲ್ಲ. ನಾವು ನಿರ್ವ್ಯಾಪಾರ, ಕೈಕಾಲು ಸಡ್ಲು ಮಾಡಿ ಆಮೇಲೆ ಆ್ಯಕ್ಷನೇ ನಾವು ಕರ್ತೃಗಳಾಗಿ ಸಾಧ್ಯ ಸ್ಥಾಪನೆ. ಕರ್ತಾ ಚ ನ ತಾವತ್ ಜೀವಾತ್ಮ ದ್ರಷ್ಟು, ಆ ವಸ್ತುಗಳನ್ನು ನೋಡುವ ಜೀವಾತ್ಮನು ನಿರ್ವ್ಯಾಪಾರ, ಅವನಿಗೆ ಆ್ಯಕ್ಷನೇ ಇಲ್ಲ, ಅದನ್ನು ಅವನು ಮಾಡಿದಂತೂ ಅಲ್ಲ. ಅಪರಸ್ಯ ಚ ಅದರ್ಶನಾತ್, ಅಲ್ಲ ನೀವು ಮಾಡಿದ್ದಲ್ಲ, ಪಕ್ಕದವರು ಯಾರೋ ಮಾಡಿಟ್ಕೊಂಡಿದ್ದಾರೆ ಸ್ವಪ್ನದಲ್ಲಿ. ಹೌದಾ? ನಿನ್ನ ದೇಹದೊಳಗೆ ಅವ್ರು ಹೋಗಿ ತಯಾರು ಮಾಡಿಟ್ಕೊಂಡಿದ್ದಾರ. ಅಪರಸ್ಯ ಚ ಅದರ್ಶನ. ನಾಪಿ ಈಶ್ವರಃ ಪ್ರಮಾಣಾಭಾವಾತ್, ಎಲ್ಲ ಅಕ್ಕಪಕ್ಕದವರೆಲ್ಲ ದೇವರೊಳಗಡೆ ಇದ್ದಾನಲ್ಲ, ಅವನು ಮಾಡಿದ್ದಾನೆ. ಮಾಡಿದ್ದಾನೆ, ಡೂಪ್ ಹೊಡಿಬೇಡಿ. ಪ್ರಮಾಣ ಇಲ್ಲಿವರೆಗೆ ಏನು ಹೇಳಿದ್ದು?
ಆ ವಸ್ತುಗಳು ಅಸಹಜ. ಸ್ವಪ್ನ ಅಂದರೆ ಏನು ಅಂತ ಹೇಳಿದ್ದಾರೆ ಟೀಕಾಚಿತ್ರಾದರ ಆರಂಭದಲ್ಲಿ? ಎರಡು ವಸ್ತು ಜ್ಞಾನ, ಆ? ವಸ್ತು ಜ್ಞಾನ, ಆ, ಜ್ಞಾನ. ಇದುವರೆಗೆ ಅರ್ಥದ ಬಗ್ಗೆ ಹೇಳಿ. ಆ ಅರ್ಥವು ಯಾರಿಂದಲೂ ಸೃಷ್ಟಿಯಾದ ವಸ್ತುಗಳಲ್ಲ, ಅದಕ್ಕೊಂದು ಉಪಾದಾನ ಇಲ್ಲ, ಒಂದು ನಿಮಿತ್ತ ಇಲ್ಲ, ಅದರಿಂದ ದುಡ್ಡು. ಇನ್ನು ಉಳಿದಿದ್ದು ಯಾವುದು? ಜ್ಞಾನ. ಅದರ ಬಗ್ಗೆ ಮಾತು. ಭ್ರಾಂತಿತ್ವಂಚ ಯೇಷಾಂ, ಆ ಸ್ವಪ್ನದಲ್ಲಿ ಕಾಣುವ ವಸ್ತುಗಳ ಜ್ಞಾನ ಏನಿದೆಯೋ ಅದು ಭ್ರಾಂತಿ. ಸ್ವಪ್ನಮಾಯಾ ಸ್ವರೂಪೇತಿ ಸ್ವಪ್ನಮನೋರಥೋ ಯಥಾ ಇತ್ಯಾದಿ ಶ್ರುತಿಸ್ಮೃತಿಭ್ಯಾಂ ಆವೇದ್ಯತೆ. ಈ ಸ್ವಪ್ನ ಎಂಬುದು ಭ್ರಾಂತಿ ಅನ್ನೋದನ್ನು ಉಪನಿಷತ್ತೇ ಹೇಳುತ್ತೆ. ಈ ಪ್ರಪಂಚವು ಸುಳ್ಳು ಅನ್ನೋದಕ್ಕೆ ಉಪನಿಷತ್ತು ಕೊಡುವ ದೃಷ್ಟಾಂತ ಸ್ವಪ್ನ ಮಾಯಾ ಸ್ವರೂಪ. ಈ ಪ್ರಪಂಚದ ಆಗುಹೋಗುಗಳೇನಿದೆಯೋ ಸ್ವಪ್ನದಂತೆ, ಮಾಯಾದಂತೆ. ಮಾಯಾ ಅಂದರೆ ಆ ಇಂದ್ರಜಿತ್ತು ಸೀತೆಯ ಪ್ರತಿಕೃತಿಯನ್ನು ತಂದು ತೋರಿಸಿ ತಲೆ ಕಳೆದಲ್ಲ ರಾಮನ ಎದುರುಗಡೆ, ಆಯ್ತಾ? ಅದು ತೋರಿಸಿದಾನಲ್ಲ, ಸೀತೆಯನ್ನು ತೋರಿಸಿದ ಎಡಕೈಯನ್ನು ಜುಟ್ಟು ಹಿಡ್ಕೊಂಡು ಕಟ್ ಮಾಡಿದೆ. ಓತ ಕವಿಗಳೆಲ್ಲ ಅರ್ಥರು ನಿಜನ. ಹಾಗೆ ಈ ಪ್ರಪಂಚ ಹೇಗೆ ಅಂದರೆ ಸ್ವಪ್ನದಂತೆ. ಸ್ವಪ್ನವು ಹೇಗೆ ಸುಳ್ಳು, ಪ್ರಪಂಚವು ಹಾಗೆ ಸುಳ್ಳು. ಸ್ವಪ್ನ ಮನೋರಥೋ ಯಥಾ. ಬಡವ ಕೂತ್ಕೊಂಡು ಕೊಂಡಿಗೆ ಹಾಕ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ 60-41 ಸೈಟು, 2 ಉಪ್ಪರಿಗೆಯ ಮನೆ, ಅದರಲ್ಲಿ ಆರಾಮವಾಗಿ 3 ಬೆಡ್ಗಳು, ಒಂದೊಂದು ಬೆಡ್ರೂಮಲ್ಲೂ ಕೂಡ ಟಿವಿಗಳು. ಕಲ್ಪನೆ ಮಾಡ್ಕೋ. ಆ ಕಲ್ಪನೆಯಿಂದ ಹೊರಬಂದರೆ ಕುಟುಂಬದಲ್ಲಿದೆ. ಈ ಪ್ರಪಂಚವು ಹಾಗೆ ಸ್ವಪ್ನ ಮಾಯೆಯಂತೆ. ಎಚ್ಚರದ ಘಟನೆಗಳು ಸ್ವಪ್ನದಂತೆ ಮಾಯೆಯಂತೆ ಸುಳ್ಳು. ಪ್ರಪಂಚವು ಸುಳ್ಳು ಅನ್ನೋದಕ್ಕೆ ಉದಾಹರಣೆ ಯಾವುದು? ಸ್ವಪ್ನ. ಸೊ ಉಪನಿಷತ್ತುಗಳೆಲ್ಲ ಪ್ರಪಂಚ ಸುಳ್ಳು ಅನ್ನೋದಕ್ಕೆ ಉದಾಹರಣೆಯನ್ನಾಗಿ ಸ್ವಪ್ನವನ್ನು ಕೊಟ್ಟಿದ್ದಾರೆ. ಅಂದರೆ ಸ್ವಪ್ನ ಸುಳ್ಳು, ಅಲ್ಲಿ ಜ್ಞಾನ ಏನು ಬರ್ತಾ ಇದೆಯೋ ಅದೆಲ್ಲ ಭ್ರಾಂತಿ. ನಮ್ಮ ಮನೆಗೆ ಏನೋ ದೊಡ್ಡ ಅವಘಡ ಆಯಿತು ಅಂತ ನಾವು ಅಂದ್ಕೊಳ್ತೀವಿ, ಹೇಳ್ತೀವಿ, ಸತ್ಯ ಸ್ವಪ್ನ ನಡೆದಿಲ್ಲ, ಖಂಡಿತ ಭ್ರಾಂತಿ. ಅಲ್ಲಿಗೆ ಅರ್ಥವೂ ಡೂಪು, ಜ್ಞಾನವೂ ಭ್ರಾಂತಿ. ಶಿಷ್ಟಂ ಅಪವ್ಯಾಖ್ಯಾನ ಅನುವಾದೇ ವಕ್ಷ್ಯಾಮಃ. ಸೊ ಸ್ವಪ್ನ ವಸ್ತುಗಳು ಜ್ಞಾನಗಳು ಎರಡು ಸುಳ್ಳು ಅನ್ನೋದನ್ನು ಸಂಕ್ಷೇಪವಾಗಿ ನಾನು ಹೇಳಿದ್ದೇನೆ. ಇನ್ನು ಇದ್ರ ಬಗ್ಗೆ ಡೀಟೇಲನ್ನು ಪರರ ವ್ಯಾಖ್ಯಾನವನ್ನು ನಿರಾಕರಣೆ ಮಾಡುವಾಗ ಹೇಳ್ತೇವೆ ಅಂತ ಪೆಂಡಿಗೆ ಸಾಕು ಸತ್ಯ ಅಲ್ವಾ? ತದೇವಂ ನಾ ಸ್ವಾಪ್ನಾನಾಂ ಅರ್ಥಾನಾಂ ಈಶ್ವರಾಧೀನತ್ವಂ. ಸ್ವಾಪ್ನ ವಸ್ತುಗಳೇ ಸುಳ್ಳಾದ್ಮೇಲೆ ಅವುಗಳು ಈಶ್ವರನ ಅಧೀನ ಅಲ್ಲ. ನಾಪಿ ತಜ್ಞಾನಸ್ಯ, ಆ ಜ್ಞಾನಕ್ಕೂ ಕೂಡ ಸ್ವಪ್ನದಲ್ಲಿ ಬಂದಿರುವ ಜ್ಞಾನಕ್ಕೂ ಕೂಡ ಈಶ್ವರನು ಕಾರಣ ಅಲ್ಲ. ಯಾಕೆಂದರೆ ತಸ್ಯಾಪಿ ನಿಮಿತ್ತಾಭಾವೇನ ಅಪರಮಾರ್ಥತ್ವಾತ್. ಆ ಜ್ಞಾನ ಹುಟ್ಟಲಿಕ್ಕೆ ನಿಮಿತ್ತಗಳಿಲ್ಲ. ನಿಮಿತ್ತ ಯಾವುದು ಜ್ಞಾನ ಹುಟ್ಟಲಿಕ್ಕೆ? ಇಂದ್ರಿಯ. ಇದು ಯಾವುದಾದ್ರೂ ಇದೆಯಾ ಸ್ವಪ್ನಕಾರದಲ್ಲಿ? ನೋಡಿ, ಒಂದೊಂದೇ ಈಗ ನತಾವತ್ ಚಕ್ಷುರಾದೀನಾಂ ತನ್ನಿಮಿತ್ತತ್ವಂ. ಆ ಸ್ವಪ್ನದಲ್ಲಿ ಬಂದ ಜ್ಞಾನಕ್ಕೆ ಕಣ್ಣೋ ಕಿವಿಯೋ ಮೂಗೋ ನಿಮಿತ್ತ ಅಂತ ಹೇಳ್ಬೋದಾ? ನತ ಸಾಧ್ಯ ಇಲ್ಲ. ಎಂದು ತೇಷಾಂ ಉಪರತತ್ವಾತ್. ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ, ಮೂಗು ಕೆಲಸ ಮಾಡಲ್ಲ. ಅಂದಮೇಲೆ ಈ ಇಂದ್ರಿಯಗಳಿಂದ ಸ್ವಪ್ನದ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ಕಲಿಸಿದ್ರೆ ಗುರುಗಳೇ, ಆಕ್ಚುಲಿ ಕಲಿಸಿದ್ರೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ. ಯಾಕೆ ಕೂಗ್ತೀವಿ ನಾವು,
ನಾವು ಪರಿಮಳ ಬೀಸ್ತೀವಿ, ಹೌದು. ಶಬ್ದ ಕೇಳ್ತೀವಿ, ಆನೆ ಬೀಳಿಡುವ ಶಬ್ದ ಕೇಳ್ತೀವಿ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಇದೆ. ಇಂದ್ರಿಯ ಎಲ್ಲವೂ ಸ್ತಬ್ಧ. ಯಾಕೆ ಸಾಧ್ಯ ಇದು? ಯಾರಾದ್ರೂ ಬರ್ತಿದ್ರೆ ಅಯ್ಯೋ ಬರ್ತ್ಬಿಟ್ರು ಅಂತ ಹೇಳಿ ಆದ್ದರಿಂದ ರೂಪ ಅಲ್ಲ. ಇವತ್ತು ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದೇವೆ. ನಿಮ್ಮ ಕಣ್ಣು ಕಿವಿಯೆಲ್ಲ ಇದ್ದರೂ ಕೂಡ ನಿಮಗೆ ಆ ಪಾಯಿಂಟನ್ನು ಇದು ಮಾಡಿದರೆ ಪರಿಮಳ ಬರುತ್ತೆ, ಶಬ್ದ ಕೇಳಿಸುತ್ತೆ, ಅದೆಲ್ಲ ಆಯಿತು. ಹಾಗೆ ಅದು ಬಾಹ್ಯೇಂದ್ರಿಯದ ವ್ಯಾಪಾರ. ಇಲ್ಲಿ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ. ನಿಮಗೆ ಸ್ವಪ್ನದಲ್ಲಿ ಬರುವ ಜ್ಞಾನಗಳಿಗೆ ಇವು ಯಾವುದು ಇಂದ್ರಿಯಗಳು ಕಾರಣ ಅಲ್ಲ. ನಾಪಿ ಮನಸಃ, ಒಂದು ಇಂದ್ರಿಯ ಎಚ್ಚರದಲ್ಲಿದೆ. ಯಾವಾಗ? ಯಾವುದು? ಮನಸ್ಸು. ಅದರ ಕೆಲಸ ಇದೆ ಅಂತ ಹೇಳೋಣ. ಈ ಜ್ಞಾನಕ್ಕೆ ಅದು ಕಾರಣ ಅಂದರೆ ರೂಪಾದಿಮತ್ಯರ್ಥೇ ಸ್ವಾತಂತ್ರ್ಯಾಭಾವಾತ್. ನೋಡಿ, ಮನಸ್ಸು ಎಲ್ಲಿದೆ? ಒಳಗೆ. ಕುರುಡನಿಗೆ ಮನಸ್ಸುಂಟು ಇಲ್ಲ ಹೇಳಿ. ಆನೆ ಬಿಡಿಯೋ ಕಪ್ಪು ಅಂತ ಹೇಳ್ತಾನೆ. ಸೊ ಮನಸ್ಸು ಶೇಪ್, ಕಲರ್ ಇರುವ ವಸ್ತುಗಳನ್ನು ಗ್ರಹಿಸೋದಕ್ಕೆ ಸಮರ್ಥ. ಅದು ಅಂತರಿಂದ್ರಿಯ. ಆದ್ದರಿಂದ ಯದ್ಯಪಿ ಕನಸಿನ ಸಂದರ್ಭದಲ್ಲಿ ಮನಸ್ಸಿದೆ ಆಕ್ಟಿವ್ ಆಗಿದೆ, ಆದರೆ ರೂಪ ಆಕಾರ ಇರುವ ವಸ್ತುಗಳು ಮನಸ್ಸಿಗೆ ಕಾಣಿಸಲ್ಲ. ಅದು ಆತ್ಮನನ್ನು ಗ್ರಹಣೆ ಮಾಡುತ್ತದೆ. ಆತ್ಮನಿಗೆ ಕಲರ್ ಇಲ್ಲ, ಶೇಪ್ ಇಲ್ಲ. ಆದ್ದರಿಂದ ಮನಸ್ಸು ರೂಪ, ಆಕಾರ ಮತ್ತು ಕಲರ್ಗಳನ್ನು ಗ್ರಹಿಸಲ್ಲ. ರೂಪದಲ್ಲಿ ಕಲರ್ ಕಾಣಿಸುತ್ತದೆ. ಅತಏವ ನ ಸಾಕ್ಷಿಣಃ. ಇನ್ನು ಸಾಕ್ಷಿ ಇಂದ್ರಿಯ ಅಂತ ಇನ್ನೊಂದು. ಆ ಸಾಕ್ಷಿ ನೋಡುತ್ತದೆ ಏನಂದರೆ ಅದರದ್ದು ಹಣೆಬರ ಇದೆ. ಅದು ಶೇಪ್ ಇರುವ, ಕಲರ್ ಇರುವ ವಸ್ತುಗಳನ್ನದು ಸಾಕ್ಷಿ ಯಾವತ್ತೂ ಐಡೆಂಟಿಫೈ ಮಾಡಲ್ಲ. ನಮಗೆ ಕನಸಿನಲ್ಲಿ ಬಿಳಿ ಕುದುರೆ ಕಾಣಿಸುತ್ತೆ, ಸಾಕ್ಷಿ ಕಾಣಿಸೋಕ್ಕೆ ಸಾಧ್ಯನಾ? ಮನಸ್ಸಿಗೆ ಕಾಣಿಸೋಕ್ಕೆ ಸಾಧ್ಯನಾ? ಆದ್ದರಿಂದ ಮನಸ್ಸಿನ ಕೆಲಸವಲ್ಲ, ಸಾಕ್ಷಿಯ ಕೆಲಸವೂ ಅಲ್ಲ. ಇಂದ್ರಿಯ ಅಪ್ರವೃತ್ತೌ ಲಿಂಗಶಬ್ದಯೋರಪಿ ನ ಅವಕಾಶಃ. ಯಾವತ್ತು ಪಂಚೇಂದ್ರಿಯಗಳು, ಮನಸ್ಸು, ಸಾಕ್ಷಿ ಇನ್ಯಾಕ್ಟಿವ್, ಅವುಗಳನ್ನು ಗ್ರಹಿಸೋಕ್ಕೆ ಸಾಧ್ಯ. ಅನುಮಾನದಿಂದ ನಮಗೆ ಜ್ಞಾನ ಬಂತು ಹೇಳ್ಬೋದಾ? ನೋಡಿ, ಇಲ್ಲಿ ಕೂತಿದ್ದೀರಿ, ಅಲ್ಲಿ ರಸ್ತೆಯಲ್ಲಿ ವಾಹನ ಹೋಯ್ತು, ವಾಹನ ಹೋಗ್ತಾ ಇದೆ ಅಂತ ಗೆಸ್ ಮಾಡಿ. ಕಿವಿ ಇಲ್ಲದೆ ಇದ್ದವನು ಗೆಸ್ ಮಾಡ್ತಾನೆ. ಅನುಮಾನ ಬರಬೇಕಾದರೂ ಒಂದು ಇಂದ್ರಿಯ ಆಕ್ಟಿವ್ ಆಗಿದೆ. ನಿಮಗೆ ಬಾಯಿಯಲ್ಲಿ ಚಪ್ಪರಿಸಿದಾಗ ಖಾರ ಅನಿಸ್ತು, ಆಯಿತಾ? ಖಾರವನ್ನು ಅನುಭವಿಸಿದ್ದು ಯಾವುದು? ನಾಲಿಗೆ. ಖಾರ ಇರೋದರಿಂದ ಇದು ಮೆಣಸು ಅಂತ ನೀವು ಗೆಸ್ ಮಾಡ್ತೀರಿ. ನೀವು ಮೆಣಸನ್ನು ಗೆಸ್ ಮಾಡಬೇಕಾದ್ರೆ ನಿಮಗೆ ಖಾರ ಇದೆ ಅನ್ನೋದು ನಾಲಿಗೆ ಹೇಳಿದೆ. ಸೊ ಅನುಮಾನ ಆಗಲಿ, ಶಬ್ದ ಆಗಲಿ ಆಕ್ಟಿವ್ ಆಗಬೇಕಾದ್ರೆ ಪಂಚೇಂದ್ರಿಯಗಳು ಜೀವಂತ ಇದೆ. ಕನಸಿನಲ್ಲಿ ಇದು ಯಾವುದೂ ಇಲ್ಲ. ಆದ್ದರಿಂದ ಅನುಮಾನ ಸಾಧ್ಯ ಇಲ್ಲ, ಶಬ್ದ ಸಾಧ್ಯ ಇಲ್ಲ, ಮತ್ತೆ ಪ್ರತ್ಯಕ್ಷ ಇಲ್ಲ. ಅಪರೋಕ್ಷಾಕಾರಂ ಚ ಇದಂ ಅವಭಾಸತೆ. ಇದು ಅಷ್ಟೇ ಅಲ್ಲ, ನಾವು ಕನಸಲ್ಲಿ ಕಂಡ ವಸ್ತು ಅನುಮಾನ ಅಂತ ಹೇಳ್ಬೋದಾ? ಹೇಳ್ತೀವಿ ನಾವು ಎದ್ಮೇಲೆ. ಕಣ್ಣಲ್ಲಿ ನೋಡಿದ್ದೇನೆ ನಾನು ಆನೆ. ಹಾಗಾದರೆ ನಾವು ಕನಸಲ್ಲಿ ಕಂಡಿದ್ದು, ಕನಸಲ್ಲಿ ಗೆಸ್ ಮಾಡಿದ್ದಲ್ಲ, ಕಂಡಿಲ್ಲ, ಗೆಸ್ ಮಾಡಿದ್ದಲ್ಲ. ಹಾಗಾದರೆ ಅತಃ ಅರ್ಥಜ್ಞಾನರೂಪ ಸ್ವಪ್ನಾವಸ್ಥಾ ನ ಈಶ್ವರಾಧೀನ ಇತಿ ಪ್ರಾಪ್ತೆ ತತ್ಪ್ರತಿವಿಧಾನಾಯ ಉಪೋದ್ಘಾತಂ ಆಹ ವಾಸನಾ ಇತಿ. ಆದ್ದರಿಂದ ಸ್ವಪ್ನದ ಅರ್ಥವೂ ಸುಳ್ಳು, ಜ್ಞಾನವು ಭ್ರಾಂತಿ. ಆದ್ದರಿಂದ ಸ್ವಪ್ನ ವಸ್ತುಗಳು ಭಗವದಧೀನ, ಭಗವಂತನಿಂದ ನಿರ್ಮಿತ ಅಂತ ಹೇಳಬಾರದು. ಅದು ಈಶ್ವರನ ಅಧೀನ ಅಲ್ಲ ಅಂತ ಹೇಳಬಾರ.
ಇದಕ್ಕೆ ಸಿದ್ಧಾಂತ ಮಾಡೋ ಮುಂಚೆ ಒಂದು ಉಪೋದ್ಘಾತ ಅಂದರೆ ಮುಂದೆ ಡೆವಲಪ್ ಮಾಡಲಿಕ್ಕೆ ಫೌಂಡೇಶನ್, ಅದನ್ನು ಆಚಾರ್ಯ ಮೊದಲು ಹೇಳ್ತಾರೆ. ಏನಂತ ವಸ್ತು ಸೂತ್ರಗಳನ್ನು ಹೇಳಿದ್ದಾರೆ. ಮೊದಲು ವಾಸನಾ ಸರ್ವವಸ್ತೂನಾ ಅನಾದ್ಯನುಭವಾಗತಾ ಸಂಚೇವ ಅಶೇಷ ಜೀವಾನಾಂ ಅನಾದಿ ಮನಸಿ ಸ್ಥಿತಾಃ ಸರ್ವವಸ್ತೂನಾಂ ಎಲ್ಲ ವಸ್ತುಗಳ ಅನಾದಿ ಅನುಭವ ಆಗತ, ಅನಾದಿ ಕಾಲದಿಂದ ಅಂದರೆ ಸೃಷ್ಟಿ ಆದಾಗಿನಿಂದ ನಮಗೆ ಅನುಭವ, ಪಂಚೇಂದ್ರಿಯಗಳಿಂದ ಅನುಭವ ಬಂದಿದೆ. ಆ ಅನುಭವದಿಂದ ಆಗತ ಕ್ರಿಯೇಟ್ ಆಗಿರುವ ವಾಸನಾ, ವಾಸನ ಅಂದ್ರೇನು? ಸಂಸ್ಕಾರ. ಈ ಮನಸ್ಸು ಇವತ್ತು ನಮ್ಮ ಜನ ಇದೆಯಲ್ಲ, ಈ ದೇಹದ ಜೊತೆ ಈ ಮನಸ್ಸಿದೆ. ಈ ದೇಹ ಹೋಗ್ಬೋದು, ಈ ದೇಹಕ್ಕೆ ಉತ್ಪತ್ತಿ ಇರಬಹುದು. ಆ ಮನಸ್ಸಿದೆಯಲ್ಲ, ಅದು ಅನಾದಿ ಕಾಲದಿಂದ ಅನೇಕ ಅನುಭವಗಳನ್ನು ಅನುಭವಿಸಿ ಅದರ ವಾಸನ ಅಲ್ಲಿದೆ, ಸಂಸ್ಕಾರ ಅಲ್ಲಿದೆ. ಅಲ್ಲಿಗೆ ಈ ದೇಹದ ಮುಖ್ಯ ಪಾರ್ಟಿ ಯಾವುದು ಅಂದರೆ ಮನಸ್ಸು. ಅದು ಅನಾದಿ ಕಾಲದ ಜಡವಾದ ಮನಸ್ಸು ಅನಾದಿ ಕಾಲದಿದೆ. ನಮ್ಮ ದೇಹಕ್ಕೆ ಇಲ್ಲದ ಎಕ್ಸ್ಪೀರಿಯನ್ಸಿನ ಸಂಸ್ಕಾರಗಳು ಎಲ್ಲಿದೆ? ಮನಸ್ಸು. ಆದ್ದರಿಂದ ನಾವು ಇವತ್ತೇನು ಸ್ವಪ್ನ ನೋಡ್ತೀವೋ ಈ ಜನ್ಮದಲ್ಲಿ ನೋಡಿದ್ದೇ ಅಲ್ಲಿ ಕಾಣಿಸ್ಬೇಕು. ಮತ್ತೆ ಯಾವುದೋ ಒಂದು ಜನ್ಮದಲ್ಲಿ ಆಗಿರುವ ಘಟನೆ ಸಂಸ್ಕಾರ ರೂಪದಲ್ಲಿದ್ದು ಅದು ಎಕ್ಸ್ಪೋಸ್ ಆಗ್ತದೆ. ಅಂದರೆ ಇವತ್ತೇನು ನಾವು ಮಾಡ್ತೇವೋ ಇದು ವ್ಯರ್ಥ ಅಂತ ಹೇಳುವಕ್ಕಿಲ್ಲ. ನಿಮಗೆ ತುಂಬ ಶ್ರದ್ಧೆಯಿಂದ ಅದನ್ನು ಮಾಡಿದರೆ ಅದರ ಇಂಪ್ರೆಷನ್ ಮನಸ್ಸಲ್ಲಿ ಉಳಿಯುತ್ತೆ. ನೀವು ಇನ್ನೊಂದು ಜನ್ಮ ಪಡೆದರೆ ಇತ್ತು, ಅಮೇರಿಕಾದಲ್ಲೋ ಎಲ್ಲೋ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದೀವಿ. ಆದರೆ ಒಂದು ಮೂಮೆಂಟಲ್ಲಿ ಹರಿಮಾರ್ನಲ್ಲಿ ನಾನು ಸುಧಾಪಾಠ ಕೇಳಿದ್ರೆ ಒಂದು ಇಂಪ್ರೆಷನ್ ಮನಸ್ಸಲ್ಲಿ ಇರ್ತದೆ. ವೇದಾಂತದ ಬಗ್ಗೆ ಆಸಕ್ತಿ, ಎಲ್ಲ ನೀವು ಸಂಪಾದಿಸಿದ್ದನ್ನು ಯಾವುದೋ ಒಂದು ಸಂಸ್ಥೆಗೆ ಕೊಟ್ಟು ಇಂಡಿಯಾದಲ್ಲಿ ಬಂದು ವೈರಾಗ್ಯಗಳನ್ನು ಕೆಲಸ. ಆದ್ದರಿಂದ ಕೃತಂಚ ದತ್ತಂಚ ತಥೈವ ತಿಷ್ಠತಿ. ನೀವೇನು ಒಳ್ಳೆ ಕೆಲಸ ಮಾಡ್ತೀರೋ ಅದು ಒಂದು ರೂಪದಿಂದ ಸೂಕ್ಷ್ಮ ರೂಪದಿಂದ ಮನಸ್ಸನ್ನು ಉಳಿದಿರುತ್ತೆ. ಅದನ್ನು ಆಚಾರ್ಯ ಹೇಳ್ತಾರೆ. ವಾಸನಾ ಸರ್ವ ವಸ್ತೂನಾ, ಸಕಲ ವಸ್ತುಗಳ ಏನು ಅನಾದಿ ಅನುಭವ ಆಗತ, ಅನಾದಿ ಕಾಲದಿಂದ ಅನುಭವದಿಂದ ಹುಟ್ಟಿದ ವಾಸನಾ ಸಂಸ್ಕಾರಗಳು ಸಂಚೇವ ಮನಸ್ಸಿನಲ್ಲಿ ಉಳ್ಕೊಳ್ತವೆ. ಎಲ್ಲ ಉಳ್ಕೊಳ್ಳಲ್ಲ, ಎಲ್ಲ ಉಳ್ಕೊಂಡ್ರೆ ಹಬ್ಬ ಅಂತ ಆಯಿತಾ, ಅವು ಉಳ್ಕೊಂಡಿರ್ತವೆ. ಅಶೇಷ ಜೀವಾನ, ಒಬ್ಬೊಬ್ಬರಿಗೆಲ್ಲ ಎಲ್ಲ ಜೀವರಿಗೂ ಕೂಡ ಇದೆ. ಅನಾದಿ ಅನುಭವ ಆಗತ, ಅನಾದಿಯಾದ ಅನುಭವದಿಂದ ಹುಟ್ಟಿರುವ ಸಂಸ್ಕಾರಗಳು ಮನಸ್ಸಿನಲ್ಲಿ ಇವೆ. ಇದು ನಮ್ಮ ಕ್ವಶನಿಗೆ ಏನಾದರೂ ಆನ್ಸರ್ ಕೊಡ್ತಾ? ಇಲ್ಲ. ಅದಕ್ಕೆ ಪೀಠಿಕೆ ವಾಸನ ನಿಮ್ಮ ಮನಸ್ಸಿನಲ್ಲಿ ಇದೆ. ನಮ್ಮ ಪ್ರಶ್ನೆ ಏನಂದರೆ ಸ್ವಪ್ನ ಕಾಲದಲ್ಲಿ ಕಾಣುವ ಪದಾರ್ಥಗಳು ಏನು? ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಇಂಥ ವಾಸನ ನಿಮ್ಮ ಮನಸ್ಸಿನಲ್ಲಿ ಇದೆ, ಅದಕ್ಕೆ ಪೀಠಿಕೆ. ಭಾವನಾ ಅಪರನಾಮಕಾಃ ಸಂಸ್ಕಾರಾಃ. ಈ ಸಂಸ್ಕಾರ ಅಂತಿದೆಯಲ್ಲ, ಇದಕ್ಕೆ 2-3 ಸಂಸ್ಕಾರಗಳಿವೆ. ಇವಾಗ ನೋಡಿ, ಪೇಪರನ್ನು ನಾವು ಮಡಚಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಟ್ಟು ಒಂದು ತಿಂಗಳು ಬಿಟ್ಟು ಆ ರಬ್ಬರ್ ಬ್ಯಾಂಡ್ ಬಿಚ್ಚಿ ಪೇಪರ್ ಬಿಡಿಸ್ಕೊಳ್ತಾ, ಇದೇ ಸಂಸ್ಕಾರ. ಅದನ್ನು ಸ್ಥಿತಿಸ್ಥಾಪಕ ಸಂಸ್ಕಾರ. ಸ್ಥಿತಿಸ್ಥಾಪ, ಅದು ಯಾವ ಮೂಮೆಂಟಲ್ಲಿದ್ದೋ ಅದೇ ರೀತಿ ಮೂಮೆಂಟಿಗೆ ಹೋಗ್ತದೆ. ಇದು ಸಂಸ್ಕಾರ. ಇಲ್ಲಿ ಸಂಸ್ಕಾರ ಇದೆಯಲ್ಲ, ಸಂಸ್ಕಾರ ಈಸ್ ಕಾಮನ್ ನೇಮ್ ಅದಕ್ಕೂ ಇದಕ್ಕೂ. ಇಲ್ಲಿಯ ಸಂಸ್ಕಾರಕ್ಕೆ ಪರ್ಟಿಕ್ಯುಲರ್ ನೇಮ್ ಏನಂದರೆ ಭಾವನಾಖ್ಯ ಸಂಸ್ಕಾರ. ಭಾವನಾ
ಸ್ಥಿತಿಸ್ಥಾಪಕ ಸಂಸ್ಕಾರ ಜಡದಲ್ಲಿ, ಭಾವನಾಖ್ಯ ಸಂಸ್ಕಾರ ಎಲ್ಲಿರ್ತದೆ? ಮನಸ್ಸಲ್ಲಿ. ಅದನ್ನು ಅಧಿಕರಿಸ್ತಾರೆ ಬರ್ತದೆ. ಭಾವನಾ ಅಪರ ನಾಮಕ. ಅಪರ ಮೀನ್ ಅನದರ್. ಭಾವನಾ ಎಂಬ ಇನ್ನೊಂದು ಹೆಸರುಳ್ಳ ಸಂಸ್ಕಾರಗಳು ಇಲ್ಲಿ ಸಂಸ್ಕಾರ ಅಂದರೆ ಆ ಜಡದಲ್ಲಿರುವ ಸ್ಥಿತಿಸ್ಥಾಪಕ ಸಂಸ್ಕಾರ ಅಲ್ಲ, ಭಾವನಾ ಎಂಬ ಹೆಸರಿನ ಸಂಸ್ಕಾರಗಳು ನಮ್ಮ ಮನಸ್ಸಿನಲ್ಲಿ ಇರ್ತವೆ. ಸರ್ವಗ್ರಹಣ ಪ್ರಯೋಜನಂ ಉತ್ತರತ್ರ ಭವಿಷ್ಯತಿ. ಸರ್ವವಸ್ತೂನಾಂ, ಇಲ್ಲಿ ಆಚಾರ್ಯ ಹೇಳುವಾಗ ಸಂಸ್ಕಾರ ನಮ್ಮ ಮನಸ್ಸಲ್ಲಿ ಇದೆ ಹೆಚ್ಚು ಹೇಳಿದರೆ ಸಾಕು. ಸರ್ವವಸ್ತೂನ ಅಂತ ಕೇಳಿದ್ರು, ಅದನ್ನು ಮುಂದುಗಡೆ ನಾವು ಉಪಯೋಗ ಅಂತ ಹೇಳ್ತೇವೆ. ಸರ್ವವಸ್ತೂನ ಅಂತ ಕೇಳಿದ್ರೆ ಆಚಾರ್ಯ, ನೀವು ಈ ಜೀವಮಾನದಲ್ಲಿ ಆ ವಸ್ತುವನ್ನು ನೋಡೇ ಇಲ್ಲ ಅನ್ಸಲ್ಲ. ಅದು ಆ ಕಡೆ ಎಮ್ಮೆನೂ ಅಲ್ಲ, ಅಶ್ವನೂ ಅಲ್ಲ, ಆನೆನೂ ಅಲ್ಲ, ಮನುಷ್ಯನೂ ಅಲ್ಲ, ಒಂದು ವಿಚಿತ್ರವಾದ ಪ್ರಾಣಿ ಅಂತ ಇಲ್ಲವೇ ಇಲ್ಲ. ಅದು ಕಾಣಿಸ್ತು ಹೇಗೆ? ಅದಕ್ಕೆ ಸರ್ವ ಅನುಭವ. ನೀವು ಒಂದು ಕಾಲದಲ್ಲಿ ಡೈನೋಸರ್ಸ್ ಇರುವ ಕಾಲದಲ್ಲಿ ಇದ್ರಿ, ಇವತ್ತು ನೋಡಿಲ್ಲ ನೀವು ಸ್ವಪ್ನದಲ್ಲಿ ಡೈನೋಸರ್ಸ್. ಯಾಕೆ? ಆವಾಗ ನೋಡಿದ್ದೀರಿ ಅದರ ಸಂಸ್ಕಾರಗಳಿದೆ. ಅದಕ್ಕೆ ಸರ್ವ ವಸ್ತುನ, ಎಲ್ಲ ವಸ್ತುಗಳ ಸಂಸ್ಕಾರವು ನಿಮ್ಮಲ್ಲಿ ಇರೋದ್ರಿಂದ ಈ ಜನ್ಮದಲ್ಲಿ ಕಾಣದೇ ಇರುವ ಅಪೂರ್ವವಾದ ಒಂದು ವಸ್ತು, ಒಂದು ಪ್ರಾಣಿ ನಿಮಗೆ ಮನಸ್ಸಿನಲ್ಲಿ ಕಾಣ್ತದೆ. ಅದಕ್ಕೋಸ್ಕರ ಸರ್ವ ವಸ್ತುನ. ಸಸ ವಿಷಾಣ ಬಂದು ನೋಡಿದ್ದೆಲ್ಲ ಹೇಗಿಲ್ಲ ಹೇಗೆ ಅದಕ್ಕೆ ಮುಂದೆ ಬರ್ತದೆ ಈ ವಿಚಾರ ಬರ್ತದೆ. ಹೌದು, ನೆನಪಿಟ್ಕೊಳ್ಳಿ ಆ ವಚನ. ನನು ಭಾವನಾಖ್ಯ ಸಂಸ್ಕಾರ ಅನುಭವಜನ್ಯಃ ನ ಚ ಸರ್ವಜೀವಾನಾಂ ಸರ್ವವಸ್ತು ಅನುಭವಃ ಅಸ್ತಿ ತತ್ಕಥಂ ಅಶೇಷಜೀವಾನಾಂ ಸರ್ವವಸ್ತು ವಾಸನಾಃ ಸಂಚೇವ ಇತ್ಯತವಕ್ತಂ ಅನಾದೀತಿ. ಅಲ್ಲ, ನಿಮಗೆ ಸರ್ವವಸ್ತುಗಳ ಸಂಸ್ಕಾರ ಇದೆ ಅಂತೇಳಿ. ಸರ್ವ ವಸ್ತುಗಳ ಸಂಸ್ಕಾರ ಮೂಡಬೇಕಾದ್ರೆ ಸರ್ವ ವಸ್ತುಗಳ ಅನುಭವ ಬೇಕು. ಅನುಭವ ಇದ್ದರೆ ಸಂಸ್ಕಾರ ಬರ್ತದೆ. ನಿಮಗೆ ಅನುಭವನೇ ಇಲ್ವಲ್ಲ ಎಲ್ಲ ವಸ್ತುಗಳದ್ದು. ಇರೋದು ಒಂದು 100 ವರ್ಷ. ಸರ್ವ ವಸ್ತುಗಳನ್ನು ಅನುಭವಿಸಿ ಅದರ ಸಂಸ್ಕಾರ ಮಾಡೋಕ್ಕೆ ಸಾಧ್ಯನಾ? 100 ವರ್ಷ ಮನುಷ್ಯ ಜನ್ಮ. ಅನಾದಿ ಕಾಲದಿಂದ ಎಷ್ಟು ಜನ್ಮ ಬಂದಿದೆ ಯಾರಿಗೆ? ನೀವು ಅನಾದಿ ಕಾಲದಿಂದ ಎಲ್ಲ ವಸ್ತುಗಳ ಅನುಭವ ಇತ್ತು. ನೀವು ಹಿಂದೊಮ್ಮೆ ಎಲ್ಲೋ ಆಫ್ರಿಕಾದಲ್ಲೋ ಅಮೇರಿಕಾದಲ್ಲೋ ಹುಟ್ಟಿದೆ, ಆವಾಗ ಅನುಭವದ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಇದೆ ಅನ್ನೋದಕ್ಕೋಸ್ಕರ ಸರ್ವವಸ್ತುಗಳ ವಾಸನ ಇದೆ. ಯಾಕೆ ಅಂದರೆ ಸರ್ವವಸ್ತುಗಳ ಅನುಭವ ನಿಮಗಿದೆ. ಸರ್ವವಸ್ತುಗಳ ಅನುಭವ ಯಾಕೆ ಇದೆ ಅಂದರೆ ನೀವು ಅನಾದಿ ಕಾಲದಿಂದ ಇದ್ದೀರಿ. ಅದಿಲ್ಲದೆ ಸಾಧ್ಯವೇ ಇಲ್ಲ. ಸ್ವಪ್ನವನ್ನು ಕೊಡಿಸ್ಬೇಕಾದ್ರೆ ಅಂದರೆ ಅನಾದಿ ಅನುಭವ ಪ್ರವಾಹ ಉತ್ಪನ್ನಾಃ ವಾಸನಾನಾಂ ಆತ್ಮಸಮವೇತತ್ವಂ ವೈಶೇಷಿಕಾದಿಭಿಃ ಅಭ್ಯುಪಗತಂ ತನ್ನಿರಾಸಾರ್ಥಂ ಉಕ್ತಂ ಮನಸಿ ಸ್ಥಿತಾಃ ಇತಿ ಜಾತೌ ಏಕವಚನಂ ಸಾದಿನಃ ಮನಸಃ ಕಥಂ ಅನಾದಿವಾಸನಾ ಸಂಬಂಧಃ ಇತ್ಯತರುಕ್ತಂ ಅನಾದೀತಿ. ಸಂಸ್ಕಾರದ ಬಗ್ಗೆ ನೈಯಾಯಿಕದ ಒಪಿನಿಯನ್ ಬೇರೆ. ಸಂಸ್ಕಾರ ಎಲ್ಲಿದೆ ಅಂದರೆ ಜ್ಞಾನ ಎಲ್ಲಿದೆಯೋ ಅಲ್ಲಿ ಸಂಸ್ಕಾರ ಇದೆ. ಜ್ಞಾನ ಎಲ್ಲಿದೆ ಹೇಳಿ? ಜೋರಾಗಿ ಹೇಳಿ, ಆ ಜ್ಞಾನ ಎಲ್ಲಿದೆ?
ಆತ್ಮನಲ್ಲಿ. ಅದು ನೈಯಾಯಿಕರ ಸಿದ್ಧಾಂತ. ಜ್ಞಾನವು ಆತ್ಮನಲ್ಲಿದೆ, ಜ್ಞಾನವು ಆತ್ಮನ ಗುಣ ಅಲ್ಲ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಸಾಂಖ್ಯ ಈ ಮೂರೂ ದರ್ಶನಗಳು ಆತ್ಮನ ಗುಣ ಜ್ಞಾನ ಅಲ್ಲ. ಮತ್ತೆ ಎಲ್ಲಿರೋದು? ಮನಸ್ಸಿನ ಗುಣ. ನೋಡಿ, ನೀವು ಇಲ್ಲಿ ಕೇಳ್ತೀರಿ ಸುಧಾಪಾಠ, ಇದು ಎಲ್ಲಿ ಅಡ್ಮಿಟ್ ಆಯಿತು? ಮನಸ್ಸಿನ, ಆತ್ಮನ. ಸೊ ಅನುಭವ ಅದು ಮನಸ್ಸಿನ ಧರ್ಮ. ಅನುಭವದಿಂದ ಹುಟ್ಟಿದ ಸಂಸ್ಕಾರ ಎಲ್ಲಿರಬೇಕು ಹೇಳಿ? ಅದನ್ನು ಅಪ್ಪ ಇರೋದು ಮನಸ್ಸಲ್ಲಿ, ಮಗ ಹುಟ್ಟೋದು ಆತ್ಮನಲ್ಲಿ. ಸಂಸ್ಕಾರಗಳು ಇರೋದು ಎಲ್ಲಿ? ಮನಸ್ಸಲ್ಲಿ. ಸೊ ಸಂಸ್ಕಾರ, ಜ್ಞಾನ, ಅನುಭವ ಅದು ಮನಸ್ಸಿನ ಗುಣ. ಸಂಸ್ಕಾರ ಅನಾದಿ ಮನಸ್ಸಿ ಸ್ಥಿತವಾದ ಆಚಾರ್ಯ. ಇದು ನಮ್ಮ ಸಿದ್ಧಾಂತ. ನೈಯಾಯಿಕರ ಸಿದ್ಧಾಂತ ಅನಾದಿ ಆತ್ಮಸ್ಥಿತವಾದ. ನಮ್ಮ ಸಿದ್ಧಾಂತ ಅನಾದಿ ಮನಸ್ಸಿ ಸ್ಥಿತ. ಮನಸ್ಸು ಜಡ ಆಯ್ತಲ್ಲ ಅಲ್ಲಿ, ಹೇಗೆ ಮನಸ್ಸು ಜಡ ಆಯ್ತಲ್ಲ ಮನಸ್ಸು. ಜ್ಞಾನ ಚೇತನ ಏನು ಹೇಳಿ? ಜ್ಞಾನ ಜಡ ನೋಡಿ. ಆದ್ದರಿಂದ ನಾನು ಹೇಳೋದು, ಈ ಮನಸ್ಸು ಜ್ಞಾನ ಅಲ್ಲಿದೆ, ಸಂಸ್ಕಾರ ಅಲ್ಲಿದೆ, ಸುಖ ಮನಸ್ಸಿನಲ್ಲಿ, ಮನಸ್ಸಲ್ಲಿದೆ, ದುಃಖ ಮನಸ್ಸಿನಲ್ಲಿ. ನೋಡಿ, ಜಡ ಪದಾರ್ಥ ಈ ಪ್ರಾಪರ್ಟಿ ಎಲ್ಲ ಮನಸ್ಸಿಂದು. ನೀವು ನಿಂದು ಅನ್ಕೊಂಡು ಹಾರಾಡ, ಸುಖ ದುಃಖ ನಿಮ್ಮದು. ನಿಮ್ಮ ಸುಖ ದುಃಖದ ಜ್ಞಾನವೇ ನಿಮಗೆ. ನೀವೆಲ್ಲ ಬಾರೋ ಪ್ರಕಾರ. ಸಪೋಸ್ ಈ ಮನಸ್ಸು ಹುಟ್ಟರೆ ನಿಮಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಅದೇ ಮುಖ್ಯ. ಮನಸ್ಸಿನ ಅಟ್ಯಾಚ್ಮೆಂಟ್ ಅಂತ ಕಳಿಸ್ಕೊಳ್ಳೋದೇ. ಇವತ್ತು ನಮ್ಮ ವಿಲಿ ಒದ್ದಾಟ ಎಲ್ಲ ಕಾರಣ ಏನು? ನೋವಾಗಿತ್ತು ಇದಕ್ಕೆ, ಆಳೋಕೆ. ನೀವು ಇಲ್ಲಿರೋ ಸುಖವನ್ನು ಅನುಭವಿಸೇ ಇಲ್ಲ. ಸೊ ಇಲ್ಲಿರೋದನ್ನು ಅನುಭವಿಸಿದೆ. ಸುಖ ದುಃಖ ಜ್ಞಾನ ನೋವು ನಲಿವು ಎಲ್ಲ ಇಲ್ಲಿದೆ. ಇಲ್ಲಿಯ ಸುಖದ ಪರಿಚಯವೇ ಇಲ್ಲ. ಇಲ್ಲಿದ್ದು ಪರಿಚಯ ಆದರೆ ಆವಾಗ ಈ ಕಡೆ ಬರೋದೇ ಇಲ್ಲ. ಕೃಷ್ಣ ಹೇಳ್ತಾರೆ, ಈ ಸುಖದ ಅನುಭವ ಒಂದ್ಸತಿ ಆದರೆ ಅದನ್ನು ಗುರುನಾಪಿನ ವಿಚಾರ್ಯತೆ ದೊಡ್ಡ ತಾಪತ್ರಯ ಬಂದರೂ ನೀವು ಗಡಿಬಿಡಿ ಆಗೋದಿಲ್ಲ. ಯಾಕೆ? ನೀವು ಈ ಸುಖದ ಪರಿವೇದೆ, ಈ ತಾಪತ್ರಯ ಮರ್ತೇ ಹೋಗ್ತದೆ. ಗುರುನಾಪಿ ವಿಚಾರ್ಯತೆ ಎಸ್ಮಿನ್ ಸ್ಥಿತ ನ ದುಃಖೇನ. ಆ ಆತ್ಮ ಸುಖದಲ್ಲಿ ನೀವು ಇದ್ದರೆ ದೊಡ್ಡ ಆಘಾತ ಆದರೂ ನಿಮಗೆ ಯಾವ ತೊಂದರೆ ಇಲ್ಲಿ ಹೋಗಿ ನಾವಿಲ್ಲಿ ಇದನ್ನು ಸುತ್ತಿ ಮುಂದೆ ಮಾಡು ಅಂತ ಅನ್ನೋದೇ ವೇದಾಂತದ ಉಪದೇಶ. ನೀವು ಇಲ್ಲಿರೋದು ಮಗು ಬಿದ್ದಿದ್ದಕ್ಕೆ ಅಮ್ಮ ಅಳ್ತಾ, ಮಗುವಿಗೆ ಇಡೀ ವರ್ಷ ಕಾಯಿಲೆ ಆದರೆ ಅಮ್ಮ ಇಡೀ ವರ್ಷ ಅಳ್ತಾರೆ. ಅಲ್ಲಿ ಇಡೀ ವರ್ಷ ಅಳುವ ತೊಂದರೆ ಯಾಕೆ ಬಂತು? ಆ ಮಗುವಿನ. ಹಾಗೆ ಮನಸ್ಸಿನಿಂದಾಗಿ ನೀವು ಸುಖ ದುಃಖಕ್ಕೆ ಈಡಾಗ್ತೀವಿ. ಸೊ ಅನುಭವ ಮನಸ್ಸಿಗೆ ಆದ್ದರಿಂದ ಸಂಸ್ಕಾರ ಮನಸ್ಸಿನ. ಅದನ್ನು ಆಚಾರ್ಯ ಅನಾದಿ ಮನಸ್ಸಿ ಸ್ಥಿತ. ಅನುಭವವೂ ಅನಾದಿ ಕಾಲದಿಂದ ಇದೆ, ಅದರಿಂದ ಸಂಸ್ಕಾರವೂ ಅನಾದಿ ಕಾಲದಿಂದ ಇದೆ. ಅದಕ್ಕೆ ಒಂದು ಪೆಟ್ಟಿಗೆ ಯಾವುದು? ಮನಸ್ಸು. ಅದು ಅನಾದಿ. ಆದ್ದರಿಂದ ಅನಾದಿ ಕಾಲದ ಅನುಭವಜನ್ಯವಾದ ಸಂಸ್ಕಾರಗಳು ಮನಸ್ಸಿನಲ್ಲಿ ಸ್ಟೋರ್ ಆಗುತ್ತೆ. ಬೇಕಾದ ಅನುಭವಂತ ಸ್ವಪ್ನದಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಿ ಮೋಕ್ಷದಲ್ಲಿ ಇರೋರಿಗೆಲ್ಲ ದೇಹದಲ್ಲಿ ಆಡಬೇಕಾದ್ರೆ ಮೋಕ್ಷದಲ್ಲಿ ಅವ್ರ ಮನಸ್ಸೇ ಇರಲ್ವಾ? ಇರೋದೇ ಇಲ್ಲ ಸ್ವರೂಪ. ಅಂದರೆ ಮನಸ್ಸೇ ಇರಲ್ಲ, ಈ ಮನಸ್ಸು ಇರಲ್ಲ. ಚೇತನ ರೂಪವಾದ ಮನಸ್ಸು. ಚೈತನ್ಯದಲ್ಲಿ ನಮ್ಮ ಸಿದ್ಧಾಂತ ಪ್ರಕಾರ ಚೈತನ್ಯಕ್ಕೆ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಎಲ್ಲ ಪಾಯಿಂಟ್ಸು ಆ ಒಂದು ಡಾಟ್ ಅಲ್ಲಿ ಇದೆ. ಈ ಟೈಮಲ್ಲಿ ನಮಗೆ ವಾಕ್ಯದೇಹ ಬಂದಾಗ ಅದು ಇದರ ಜೊತೆ ಸೇರಿ ಕೆಲಸ ಮಾಡ್ತದೆ. ಮೋಕ್ಷದಲ್ಲಿ ಇದು ಮೈನಸ್ಸು, ಅದು ಮಾತ್ರ ಇಂಡಿಪೆಂಡೆಂಟ್ ಆಗಿ ಕೆಲಸ. ಪ್ರಾಣಿಗಳು ಹಾಗೆ ಸ್ಪಂದನೆ ಮಾಡ್ತಾರೆ. ಪ್ರಾಣಿಗಳು ಸಹಿತ ಮನಸ್ಸಿನಿಂದಲೇ ಎಲ್ಲ ಈ ಬಾಹ್ಯದೇಹ ಇದ್ದವರಿಗೆಲ್ಲ ಮನಸ್ಸು ತಂದಿದೆ. ಆ ಸ್ಟೋರೇಜ್ ಎಲ್ಲ ಅದರಲ್ಲೇ ಎಲ್ಲ ಪ್ರಾಣಿಗಳು. ಮನಸ್ಸು ಆತ್ಮ ಲಿಂಕ್ ಹ್ಯಾಂಗ? ಮನಸ್ಸು ಆತ್ಮ ಲಿಂಕ್ ಹ್ಯಾಂಗ? ಜೀವ ಮಿಕ್ಸ ಲಿಂಕ್ ಲಿಂಕ ಅದು ಅವನಿಗೆ ಅಟ್ಯಾಚ್ಡ್. ಯಾವತ್ತು ಅದು
ಮೊಬೈಲ್ ಚಿಪ್ ಇದ್ದಂಗೆ. ಚಿಪ್ ತೆಗೆದರೆ ಮೊಬೈಲ್ ಏನು ಕೆಲಸ ಮಾಡಿ. ಚಿಪ್ಪು ಪ್ಲಸ್ ಮೊಬೈಲ್, ಮನಸ್ಸು ಪ್ಲಸ್ ಚಿಕ್ಕು ಹಾಕಲಕ್ಕೂ ಯಾವನೋ ನೋಡಿ. ಗೃಹೀತ್ವೈತಾನಿ ಸಂಯಾತಿ ಮನಃಶಕ್ತಾನೇಂದ್ರಿಯಾಣಿ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ಮಾಶಯಾತಿ. ಗಾಳಿ ಹೂವಿನಿಂದ ಪರಿಮಳವನ್ನು ತಂತದೆ. ಪರಿಮಳವನ್ನಂದರೆ ಗಂಧ, ಗಂಧವನ್ನು ತಂತಾರೆ. ಗಂಧ ಯಾವುದರ ಪ್ರಾಪರ್ಟಿ ಅಂದರೆ ಹೂವಿನ ಪ್ರಾಪರ್ಟಿ. ಆ ಗಂಧವನ್ನು ಮಾತ್ರ ಈ ಕಡೆ ತರುತ್ತಾರೆ. ನೋಡಿ, ಈ ಬಟ್ಟೆ ಬಿಳಿ, ಈ ಬಿಳಿಯನ್ನು ಈ ಕಡೆ ಎತ್ತಿ ತೋರಿಸಿ ಪಾಸಿಬಲ್ಲ. ಗಂಧವನ್ನು ಮಾತ್ರ ಬೇರ್ಪಡಿಸಿ ಪಾಸಿಬಲ್ಲ ಇಲ್ಲ. ಗಂಧವನ್ನು ವಾಯು ತಗೊಂಬಂತು ಅಂದರೆ ಪುಷ್ಪದ ಕಣವನ್ನು ತಗೊಂಬಂತು. ಹೇಗೆ ಗಾಳಿಯು ಹೂವಿನ ಕಣಗಳ ಜೊತೆ ಗಂಧವನ್ನು ತರ್ತದೋ ಹಾಗೆ ಮನುಷ್ಯಷ್ಟಾನಿ ಇಂದ್ರಿಯಾಣಿ, ಆ ಇಂದ್ರಿಯಗಳನ್ನು ಹಿಡಿದುಕೊಂಡು ಸಂಸ್ಕಾರ ಸಮೇತ ಮನಸ್ಸು ಈ ಪಂಚಜ್ಞಾನಿತ್ಯ. ಇದನ್ನು ಜನ್ಮ ಜನ್ಮಾಂತರಕ್ಕೆ ಒಯ್ದುಕೊಂಡು ದೇವರು ಸಂಚಾರ ಮಾಡ್ತಾರೆ. ನಮ್ಮ ಜನ ದೇವರಿಲ್ಲ ಅಂದರೆ ಇದು ಇಲ್ಲೇ, ಅದು ಅಲ್ಲೇ. ಅವನು ಆ ಗಂಟು ಮೂಟೆ ಕಟ್ಟಿ ಯಾರ್ಯಾರಿಗೋ ಅದಕ್ಕೊಂದು ಟ್ಯಾಗ್ ಹಾಕ್ತಾನೆ. ಹರಿದಾಸ್ ಭಟ್ ನೋಡ್ಬೋದು. ಹಾಂ, ಟ್ಯಾಗ್ ಹಾಕ್ಲಕ್ಕೂ ಬಂದಿರ್ಬೇಕು. ಹಾಂ, ಅದರಿಂದ ಆ ಮನಸ್ಸು ಹಾಗೇ ಅದು ಮೋಕ್ಷಕ್ಕೆ ಹೋಗುವವರೆಗೆ ಈ ಭೌತಿಕ ಇಂದ್ರಿಯಗಳು ಮತ್ತು ಮನಸ್ಸು ನಮ್ಮಿಂದ ಡಿಟ್ಯಾಚ್ ಆಗ್ತದೆ. ಶಿಕ್ಷಣ 10 ವರೆ ಆಯಿತು, 11 ಗಂಟೆಗೆ